Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 3 of electromagnetic induction. ನೋಡಿ ಫಸ್ಟ್ ವಿಡಿಯೋನಲ್ಲಿ we have discussed basic discoveries. ಅಂದ್ರೆ ಫ್ಯಾರಡೆ ಮತ್ತೆ ಹೆನ್ರಿ ಅವರು ಏನೇನ್ ಫೈಂಡ್ ಔಟ್ ಮಾಡಿದ್ರು, what are the experiment they have conducted, coil experiment, coil magnet experiment, coil experiment 2, coil experiment 1. ಇಷ್ಟನ್ನ ನಾವು ವಿಡಿಯೋ ನಂಬರ್ 1 ಅಲ್ಲಿ ಬರೀ ಥಿಯರಿಟಿಕಲಿ ಸ್ಟಡಿ ಮಾಡಿದ್ವಿ. ಅದಕ್ಕೆ ರೀಸನ್ ಏನು ಅಂತ ಸೆಕೆಂಡ್ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ದ ರೀಸನ್ ಈಸ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಚೇಂಜ್ ಆಗತ್ತೋ ಆವಾಗ ಒಂದು ಕಂಡಕ್ಟರ್ ನಲ್ಲಿ EMF ಇಂಡ್ಯೂಸ್ ಆಗತ್ತೆ. ಅದನ್ನೇ ನಾವು ಇಂಡ್ಯೂಸ್ಡ್ EMF ಅಂತ ಕರೆದ್ವಿ. ಸೊ ಆ ಕಂಡಕ್ಟರ್ ಏನಾದ್ರೂ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಗೆ ಪಾರ್ಟ್ ಆಗಿದೆ, ಕರೆಂಟ್ ಕೂಡ ಇಂಡ್ಯೂಸ್ ಆಗ್ತಿತ್ತು, ಅದನ್ನೇ ನಾವು ಇಂಡ್ಯೂಸ್ಡ್ ಕರೆಂಟ್ ಅಂತ ಕರೆದ್ವಿ. ಇಷ್ಟರ ಬಗ್ಗೆ ಡಿಸ್ಕಸ್ ಮಾಡ್ತಾ ಯಾವ್ಯಾವ ರೀತಿ ಫ್ಲಕ್ಸ್ ನ ಚೇಂಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಫ್ಲಕ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ BA into cos of theta. Flux can be changed either by varying magnetic field or area or theta. ಇವು ಮೂರಲ್ಲಿ ಯಾವ್ದಾದ್ರು ಒಂದು ವೇರಿ ಮಾಡಿದ್ರು ನಾವು ಫ್ಲಕ್ಸ್ ಚೇಂಜ್ ಆಗೋದನ್ನ ನೋಡ್ಬೋದು. ಇವೆರಡು ಚೇಂಜ್ ಮಾಡದೆ ಯಾವ ರೀತಿ ಫ್ಲಕ್ಸ್ ಚೇಂಜ್ ಆಗತ್ತೆ, ಇಂಡ್ಯೂಸ್ಡ್ EMF ಎಷ್ಟು ಬರುತ್ತೆ ಅದನ್ನ ವಿಡಿಯೋ ನಂಬರ್ 2 ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ವಿಡಿಯೋ ನಂಬರ್ 3 ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಲ್ಲ. ಇದಕ್ಕೆ ಥೀಟಾ ಡಿಸ್ಕಷನ್ ಮಾಡೋದಕ್ಕಿಂತ ಮೊದಲು ಇವೆರಡರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಸೊ ಒಂದು ಪ್ರಾಬ್ಲಮ್ ಇಲ್ಲಿ ಬರ್ದಿದ್ದೀನಿ ಫ್ರಮ್ JEE 2024 ಇಂದ. ತುಂಬಾ ಸಿಂಪಲ್ ಆಗಿದೆ, ಟೆನ್ಷನ್ ತಗೋಬೇಡಿ. ರೆಕ್ಟಾಂಗ್ಯುಲರ್ ಲೂಪ್ ಆಫ್ ಲೆಂತ್ 2.5 meter and width 2 meter is placed at 60 degree in a magnetic field of 4 Tesla. Let us consider a magnetic field. Magnetic field ಈ ರೀತಿ ಇದೆ. ಇದರಲ್ಲಿ ಒಂದು ರೆಕ್ಟಾಂಗ್ಯುಲರ್ ಪ್ಲೇನ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಇದೆಯಪ್ಪ ಅಂದ್ರೆ ಇಟ್ ಈಸ್ ಮೇಕಿಂಗ್ 60 degree with respect to the magnetic field. ಅಂದ್ರೆ ಥೀಟಾ 60 degree ಅಂತ ಅವರೇ ಮೆನ್ಷನ್ ಮಾಡ್ತಿದ್ದಾರೆ. ಪ್ಲೇನ್ ಈ ತರ ಇದ್ರೆ ಥೀಟಾ 0 degree, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ, ಪ್ಲೇನ್ ಈ ರೀತಿ ಇದ್ರೆ ಥೀಟಾ 0 degree. ಬಟ್ ಇದೇನಾಗ್ತಾರೆ, ಈ ತರ ಶಿಫ್ಟ್ ಆಗಿದೆ, 60 degree ಶಿಫ್ಟ್ ಆಗಿರೋದ್ರಿಂದ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್ 60 degree. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು 60 degree. ಇನಿಷಿಯಲ್ theta is equals to 60 degree. This is the area vector, a cap ಅಂತ ಬರೀತೀನಿ. The loop is removed from the magnetic field in 10 seconds. ಅರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಲೂಪ್ ನ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ. ಈ ಲೂಪ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಿಧಾನಕ್ಕೆ ತೆಗಿತಾರೆ. ಎಷ್ಟು ಟೈಮ್ ಆಗ್ತಾ ಇದೆ? 10 seconds ಅಲ್ಲಿ ಆಚೆ ತೆಗೆದು ಇಡ್ತಿದಾರಪ್ಪ. ಸೊ ನಾವ್ ಆಸ್ ಎ ರಿಸಲ್ಟ್ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅರೆ ಒಳಗಡೆ ಇದ್ದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಯ್ತು, ಅದನ್ನ ತೆಗೆದು ಆಚೆಗೆ ಬಿಸಾಕಿದಾಗ ಏನಾಯ್ತು, ಫ್ಲಕ್ಸ್ 0 ಆಯ್ತಾ. ಸೊ ಹಾಗಾದ್ರೆ ಚೇಂಜ್ ಇನ್ ದ ಫ್ಲಕ್ಸ್ ಆಯ್ತು. whenever there is a change in flux EMF ಇಂಡ್ಯೂಸ್ ಆಗತ್ತೆ. ಹಾಗಾದ್ರೆ ಆವರೇಜ್ ಇಂಡ್ಯೂಸ್ಡ್ EMF ಎಷ್ಟಿದೆ ಅಂತ ಕೇಳ್ತಾರೆ. ಅರೆ ಸಿಂಪಲ್ ಕ್ವಶನ್. ಈ ಆವರೇಜ್ ಫಾರ್ಮುಲಾ ನೆನಪಿದ್ಯಾ? ದಟ್ ಈಸ್ delta phi divided by delta t. So this is the average change in the flux divided by the time. ಅಥವಾ ಈ ರೀತಿ ಬರೀ ಮ್ಯಾಗ್ನಿಟ್ಯೂಡ್ ಸೈನ್ ಬಗ್ಗೆ ಇಲ್ಲಿ ತಲೆ ಕೆಡಿಸ್ಕೋಬೇಡಿ. ಸೊ ಬೇಕಾದ್ರೆ ಅದನ್ನು ಬರ್ಕೊಳ್ಳೋಣ. ಸೊ ಐ ವಿಲ್ ರೈಟ್ ಹಿಯರ್. ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಸೈನ್ಸ್ ಕೂಡ ಕೊಟ್ಟಿದ್ದಾರೆ. ಲೆಟ್ ಮಿ ರೈಟ್ ಮೈನಸ್ ಆಫ್ d∅/dt. ಮೈನಸ್ ಇಸ್ ಅಕಾರ್ಡಿಂಗ್ ಟು ದ ಲೆನ್ಸ್ ಲಾ ಕೂಡ ಹಾಗಿದೆ. ಹಾಗಾಗಿ ನಾವು ಈಗ ಲೆನ್ಸ್ ಲಾ ಕನ್ಸಿಡರೇಷನ್ ಮಾಡ್ಕೊಂಡು ತಗೊಂತೀವಿ. ಈ ಆವರೇಜ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಫೈನಲ್ ಫ್ಲಕ್ಸ್ ಮೈನಸ್ ಇನಿಷಿಯಲ್ ಫ್ಲಕ್ಸ್ ಹೋಲ್ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ 10 ಇದೆ. What is the final flux? ಅರೆ ಆ ಪೂರ್ತಿ ಕಾಯಿಲ್ ನ ಆಚೆ ತೆಗೆದಿರ್ತಾ ಇದ್ದಾರೆ. So final flux is equal to 0. What is the initial flux? The magnetic flux initially linked with the coil is BA into cos of theta. That is B ಎಷ್ಟು ಕೊಟ್ಟಿದ್ದಾರೆ, 4 Tesla ಕೊಟ್ಟಿದ್ದಾರೆ, ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ ಇಂಟು ಬ್ರೆಡ್ತ್ 2.5 into 2. 2.5 into 2 ಕೊಟ್ಟಿದ್ದಾರೆ and cos of 60 degree. cos 60 ಏನಪ್ಪ 1/2. ಹಾಗಾದ್ರೆ ಇದನ್ನ 1/2 ಅಂತ ಬಂದ್ಕೋತೀನಿ. ಟಿಶ್ಕ್ಯಾವ್. ಸೊ 2.5 into 4 ಏನಾಗುತ್ತೆ, 10 ಆಗುತ್ತೆ. 10 is a change in the initial flux. ಸೊ ನೋಡಿ ಇದನ್ನ ಮೈನಸ್ ಆಫ್ 0 ಮೈನಸ್ ಆಫ್ 10 ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ 10. ದಟ್ ಈಸ್ ಈಕ್ವಲ್ಸ್ ಟು +1 volt is a EMF. ಕನ್ಸಿಡರ್ ನೋಡಿ ಆಪ್ಷನ್ಸ್ ಅಲ್ಲಿ ಎರಡು ಕೊಟ್ಟಿದ್ದಾರೆ, -1 +1. ಹಾಗಾಗಿ ಲೆನ್ಸ್ ಲಾನ ಕೂಡ ಕನ್ಸಿಡರ್ ಮಾಡ್ಕೊಂಡು ಮೈನಸ್ ಸೈನ್ ನ ತಗೋಬೇಕು. ಕ್ಲಿಯರ್? ಈಗ ಅದೇ ಕಾಯಿಲ್ ನ ತಗೊಂಡು ಒಳಗಡೆ ತಳ್ಳಿರಿ 10 seconds ಅಲ್ಲಿ. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಆಚೆ ತೆಗೆದ್ರೆ ಇಷ್ಟು EMF ಇಂಡ್ಯೂಸ್ ಆಗತ್ತೆ. ಸಪೋಸ್ ಅದೇ ಕಾಯಿಲ್ ನ ಆಚೆ ಕಡೆಯಿಂದ ರೈ ಅಂತ ಒಳಗಡೆ ತಳ್ಳಿದ್ರೆ
ಸೇಮ್ ಮ್ಯಾಗ್ನಿಟ್ಯೂಡ್ ಬರುತ್ತೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಬರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಕ್ವಶನ್ ಫ್ರಮ್ JEE 2024. ಸೊ ಈಗ ಇಂಡ್ಯೂಸ್ಡ್ EMF ಇದ್ರೆ ಕರೆಂಟ್ ಫ್ಲೋ ಆಗ್ತಿರತ್ತೆ, ಅದೇನಾದ್ರು ಕಂಪ್ಲೀಟ್ ಲೂಪ್ ಆದ್ರೆ ಕರೆಂಟ್ ಫ್ಲೋ ಆಗ್ತಿರತ್ತೆ. ಕಂಪ್ಲೀಟ್ ಲೂಪ್ ಇದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಅಂದ್ರೆ ಏನಪ್ಪ, ಚಾರ್ಜಸ್ ಫ್ಲೋ ಆಗ್ತಿರುತ್ತೆ. ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ಸೊ ಇದ್ರ ಒಳಗಡೆ ಒಂದು ಕಾಯಿಲ್ ನ ಪ್ಲೇಸ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ನ ವೇರಿ ಮಾಡ್ತಾ ಅಂದ್ರೆ ಫ್ಲಕ್ಸ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಫ್ಲಕ್ಸ್ ನ ಚೇಂಜ್ ಮಾಡ್ತಾ ಇದ್ರೆ ಕರೆಂಟ್ ವೇರಿ ಆಗ್ತಾ ಇದೆ, ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಇಂಡ್ಯೂಸ್ಡ್. ಈಗ ಈ ಕ್ರಾಸ್ ಸೆಕ್ಷನ್ ಇದೊಂದು ಸ್ಮಾಲ್ ಪೋರ್ಷನ್ ಕಚಕ್ ಅಂತ ಕ್ರಾಸ್ ಸೆಕ್ಷನಲ್ ವ್ಯೂ ಈ ತರ ನೋಡಿದ್ರೆ ಚಾರ್ಜಸ್ ಏನಾಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಹಾಗಾದ್ರೆ ಈ ಪ್ರೋಸೆಸ್ ನಲ್ಲಿ ಚಾರ್ಜ್ ಎಷ್ಟು ಫ್ಲೋ ಆಗತ್ತೆ in a given interval of time. That is what the next topic. That is charge flown in the conductor due to induced EMF. Induced EMF ಇದ್ರೆ induced current ಇರುತ್ತೆ. ಕರೆಂಟ್ ಯಾವಾಗಿರುತ್ತೆ, ಸರ್ಕ್ಯೂಟ್ ಲೂಪ್ ಅಥವಾ ಪೂರ್ತಿ ಸರ್ಕ್ಯೂಟ್ ಕ್ಲೋಸ್ ಆಗಿದ್ದಾಗ. ಸರ್ಕ್ಯೂಟ್ ಎಲ್ಲಾದ್ರೂ ಒಂದ್ ಕಡೆ ಬ್ರೇಕ್ ಆದ್ರೆ ಕರೆಂಟ್ ಫ್ಲೋ ಆಗಲ್ಲ, ಬರೀ EMF ಇಂಡ್ಯೂಸ್ ಆಗ್ತಾ ಇರುತ್ತೆ. We cannot make use of that one. Okay, let us consider next concept, charge flown due to induced EMF ಅಥವಾ induced current ಅಂತ ನಾವು ಬರ್ಕೋಬಹುದು. induced current. ಒಂದು ಕೆಲಸ ಮಾಡೋಣ. Let us take a small question. ಅದರ ಮೇಲೆ ಒಂದು ಸ್ಮಾಲ್ ಕ್ವಶನ್ ತಗೊಂಡು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. That is based on the topic charge flown due to induced EMF. ಒಂದು ಕೆಲಸ ಮಾಡೋಣ. ಒಂದು ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತೀನಿ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಟಸ್ಕು ಪುಸ್ಕು ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ಟೈಮ್ ಡಿಪೆಂಡೆಂಟ್ ವೇರಿಯಬಲ್ ಗಿವೆನ್ ಬೈ B0 T². ಅಂದ್ರೆ ಟೈಮ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಟೈಮ್ t is equal to 0 seconds ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ 0 ಟೆಸ್ಲಾ ಇರುತ್ತೆ. t is equal to 0 ಇದ್ದಾಗ, t is equal to 1 ಇದ್ದಾಗ B0 ಟೆಸ್ಲಾ ಇರುತ್ತೆ. ಅದೇ t is equal to 4 ಇದ್ದಾಗ 4 times B0 ಟೆಸ್ಲಾ ಇರುತ್ತೆ. ಅಂದ್ರೆ ಟೈಮ್ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗ್ತಾ ಇರುತ್ತೆ. ಈಗ ಇದರಲ್ಲಿ ಒಂದು ಕಾಯಿಲ್ ನ ಪ್ಲೇಸ್ ಮಾಡ್ತೀನಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಒಂದು ಕಾಯಿಲ್ ನ ಪ್ಲೇಸ್ ಮಾಡ್ತೀನಿ such that the radius of the coil is R and the resistance of the coil is small r. ಆ ಕಾಯಿಲ್ ರೆಸಿಸ್ಟೆನ್ಸ್ ಸ್ಮಾಲ್ r ಇದೆ, ರೇಡಿಯಸ್ ಕ್ಯಾಪಿಟಲ್ R ಇರೋ ತರ ಒಂದು ಕಾಯಿಲ್ ನ ಕನ್ಸಿಡರ್ ಮಾಡ್ತೀವಿ. ನೌ ದ ಕ್ವಶನ್ ಇಸ್ ಫೈಂಡ್ ದ charge flown in a cross section of coil from t is equal to 0 to t is equals to T0. ಅರೆ ಏನಾಗ್ತಿದೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೇ ಚೇಂಜ್ ಆಗ್ತಾ ಇದೆ. ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಏನಪ್ಪ, phi is equals to BA into cos theta. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಏನಾಗುತ್ತೆ, ಚೇಂಜ್ ಆಗತ್ತೆ. ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜ್ ಆದ್ರೆ ಇಂಡ್ಯೂಸ್ಡ್ EMF ಬರುತ್ತೆ. ಸಿನ್ಸ್ ದ ಲೂಪ್ ಇಸ್ ಕಂಪ್ಲೀಟ್ ಅಂದ್ರೆ ಸರ್ಕ್ಯೂಟ್ ಫಾರ್ಮ್ ಆಗ್ತಿರೋದ್ರಿಂದ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ. ಆ ಕರೆಂಟ್ ನಾನು I ಅಂತ ಕರಿತೀನಿ. ಇನ್ನು ಗೊತ್ತಿಲ್ಲ ಡೈರೆಕ್ಷನ್ ಇದೇ ಇದೆಯೋ. EMF is like as our best friend. ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡ್ತಾನೆ, ಟಾಪ್ ಅಲ್ಲಿ ಇದ್ರೆ ಖಾಲಿ ಇಳಿತಾನೆ. ಆ ತರ ನಂಗೆ ಇನ್ನೂ ಡೈರೆಕ್ಷನ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ದ ಡೈರೆಕ್ಷನ್. ಈಗ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಈ ಟೈಮ್ ಇಂದ ಈ ಟೈಮ್ ವರೆಗೂ ಕರೆಂಟ್ ಫ್ಲೋ ಆಗ್ತಾ ಇದೆ. ಈಗ ಈ ಕಂಡಕ್ಟರ್ ನಲ್ಲಿ ಒಂದು ಕ್ರಾಸ್ ಸೆಕ್ಷನ್ ಕಚ್ಚಾ ಈ ಕ್ರಾಸ್ ಸೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ರೆ ಏನಾಗುತ್ತೆ, ಚಾರ್ಜಸ್ ಫ್ಲೋ ಆಗ್ತಿರತ್ತ. ಚಾರ್ಜಸ್ ಫ್ಲೋ ಎಷ್ಟು ಆಗತ್ತೆ ಇನ್ ದ ಗಿವನ್ ಟೈಮ್ ಇಂಟರ್ವಲ್. ದಟ್ಸ್ ವಾಟ್ ದ ಕಾನ್ಸೆಪ್ಟ್ ಇಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಾ? ಆ ಚಾರ್ಜ್ ಎಷ್ಟಿರುತ್ತೆ, that's what the given question. So ಈಗ the flux linked with the coil is equals to BA into cos of theta. What is theta? Theta is the angle between area vector and magnetic field. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ, ಏರಿಯಾ ವೆಕ್ಟರ್ ಈ ರೀತಿ ಇದೆ. theta ಏನ್ ಬರುತ್ತೆ, 0, perpendicular to the plane ತಾನೆ ಏರಿಯಾ. ಸರ್ ಹೀಗೆ ತಗೋಬೇಕಲ್ಲ, ಇಲ್ಲ, in the direction of magnetic field ತಗೋತೀವಿ. That's our point of interest. theta ಏನ್ ಬರುತ್ತೆ, 0. So therefore ಇದು 1 ಆಗುತ್ತೆ. What is the strength of the magnetic field? B0 into T² into ಏರಿಯಾನ ನಾನು ಪೈ ಕ್ಯಾಪಿಟಲ್ R² ಅಂತ ಬರೀತೀನಿ into 1 ಅಂತ ಬರೀತೀನಿ. That is a magnetic flux linked with the coil. Clear? Since it is time dependent,
ಟೈಮ್ ಜಾಸ್ತಿ ಆಗ್ತಾ ಇರೋ ಫ್ಲಕ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಫ್ಲಕ್ಸ್ ಜಾಸ್ತಿ ಆಗ್ತಾ ಇದ್ರೆ EMF ಇಂಡ್ಯೂಸ್ ಆಗತ್ತೆ. ಎಷ್ಟು EMF ಇಂಡ್ಯೂಸ್ ಆಗತ್ತೆ? ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ಅಂಡ್ ಲೆನ್ಸ್ ಲಾ, E is equals to minus d phi divided by dt. minus d5 divided by dt with minus sign ಕೂಡ ಬರೀತಾ ಇದೀನಿ. minus of d by dt of b naught t square pi capital R square. b naught constant, pi constant, R constant. in differentiation ಕಿತ್ ಆಚೆಗೆ ಸೇರಿ minus b naught pi R square constant. differentiation of t square is 2t. differentiation of t square with respect to t is 2t. so this is the EMF induced in the coil at the given time t. ಕೊಟ್ಟಿರ್ತಕ್ಕಂಥ ಟೈಮ್ ನಲ್ಲಿ EMF ಇಷ್ಟಿರುತ್ತೆ. t is equal to 0 ಅಲ್ಲಿ EMF ಇಲ್ಲ. t is equal to 1 ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೋ ಅದು. t is equal to 2 seconds ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ ಏನಿರುತ್ತೋ ಅದು. ಅದೇ ರೀತಿ in general we have given the equation. now the thing is current induced, I induced ಎಷ್ಟಿರುತ್ತೆ? I induced is equals to E divided by ಅಥವಾ d5 divided by dt with minus sign into 1 divided by r. ಇದನ್ನ ನಾನು minus E divided by r ಅಂತ ಕರಿಬೋದಾ? minus E divided by r. Can I call like that? Okay. I induced ಅಥವಾ ಸಿಂಪಲ್ ಆಗಿ I ಅಂತ ಬರೀತೀನಿ. I is equals to minus of minus ಏನ್ ಬರ್ತಿದೆ? that is b naught pi r square 2t divided by small r. This is the equation for the current in the coil and it is a time variable. Am I right? ಈಗ ನನಗೆ ಬೇಕಾಗಿರೋದು ಚಾರ್ಜ್ ಫ್ಲೋನ್ ಇನ್ ದ ಟೈಮ್ 0 to t seconds. ಡೈರೆಕ್ಷನ್ ಕೊಟ್ಬಿಡೋಣ ಕರೆಂಟ್ಗೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ನಾನು ಇನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ. ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಏನಾಗ್ತಾ ಇದೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋದ್ರಿಂದ ಇಂಡ್ಯೂಸ್ಡ್ EMF ಏನ್ ಮಾಡಬೇಕು? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ನ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡಬೇಕು. therefore this should be the direction of the induced magnetic field. ಹಾಗಾದ್ರೆ ಈ ರೀತಿ ಕ್ರಿಯೇಟ್ ಆಗಬೇಕು. ಸೊ ವೈ ಸೊ ಇದು ಈ ರೀತಿ ಇದೆ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ. ಇದು ಆಚೆ ಬರೋ ತರ ಕ್ರಿಯೇಟ್ ಆಗಬೇಕು. therefore the current is anti clockwise. ಅದು ಕೇಳಿಲ್ಲ ಬಟ್ ಸ್ಟಿಲ್ ಕೊಟ್ಟಿದ್ದೀವಿ. ಕರೆಂಟ್ ಡೈರೆಕ್ಷನ್ ಕೊಟ್ಬಿಟ್ಟಪ್ಪ. ಕರೆಂಟ್ ಡೈರೆಕ್ಷನ್ ಕೊಟ್ಟೆ. ಈಗ ನಮ್ಗೆ ಬೇಕಾಗಿರೋದು ಚಾರ್ಜ್. ಅರೆ ಫ್ರಮ್ ದ ಡೆಫಿನೇಷನ್ ಆಫ್ ಕರೆಂಟ್ I is equals to dq divided by dt. ಹಾಗಾದ್ರೆ ಇದನ್ನ ನಾನು dq divided by I is equals to dq divided by dt ಅಂತ ಕರೀಬೋದಾ? dq can be written as b naught into pi capital R square into 2t whole divided by r ಅಂತ ಬರೀಬೋದಾ? into dt. Can I write like this? There is a small charge flown in a small time interval dt. ನನಗೆ ಈ ಟೈಮ್ ಇಂದ ಈ ಟೈಮ್ ವರೆಗೂ ಬೇಕು ಅಂದ್ರೆ ಇಂಟಿಗ್ರೇಟ್ ದ q total flown. The total charge flown is integration of dq from t is equal to 0 to t is equal to t naught. That is equals to integration of b naught pi r square dt into 2 into t dt whole divided by r. ಇವರೆಲ್ಲ ಕಾನ್ಸ್ಟೆಂಟ್ಸ್ ಕಿತ್ ಆಚೆಗೆ ಸೇರಿ ಇಂಟಿಗ್ರೇಷನ್ ಇಂದ you can write this as q total is equals to b naught pi capital R square t divided by small r into integration of t with respect to time is t square divided by 2 ಬರುತ್ತೆ. ಇಲ್ಲೇನೋ ಒಂದು 2 ಇರಬೇಕಲ್ಲ. ಈ 2 ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ 0 to t naught. ಅಪ್ಪರ್ ಲಿಮಿಟ್ t naught ಬರುತ್ತೆ, ಲೋಯರ್ ಲಿಮಿಟ್ t ಬರುತ್ತೆ. ಸೊ q total is equals to b naught pi r square into t naught square divided by r is the charge flow. ನೋಡಿ ಅರ್ಥ ಆಯ್ತೇನೋ? ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಅರ್ಥ ಆಯ್ತಾ? ಈಗ ಇದನ್ನ ಇಂಟಿಗ್ರೇಷನ್ ಇಲ್ದಿರ ಸಾಲ್ವ್ ಮಾಡ್ಬೋದಾ ಸರ್? ಮಾಡ್ಬೋದು. ಯಾರು ಬೇಡ ಅಂದವರು ಹಂಗೂ ಮಾಡೋಣ. ವಿಲ್ ಡೂ ದಟ್ ಒನ್ ಆಸ್ ವೆಲ್. ಹಾಗೂ ಮಾಡ್ತೀನಿ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. q total is equals to b naught pi r square t naught square divided by r. ಅಲ್ಲಿ t naught ಏನ್ ಕೊಟ್ಟಿದೆ ನೋಡಿ. ಲಿಮಿಟ್ 0 ಇಂದ ಸ್ಟಾರ್ಟ್ ಆಗಿದ್ರೆ ಇದೇನಾದ್ರೂ t naught is equals to 1 ಇಂದ ಸ್ಟಾರ್ಟ್ ಆದ್ರೆ, ಇದು 10 ಇಂದ ಸ್ಟಾರ್ಟ್ ಆದ್ರೆ ಇಲ್ಲಿ 1 ಇಲ್ಲಿ 10 ಆ ತರ ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಬೇರೆ ಸ್ಟೆಪ್ ಬರುತ್ತೆ. ಇದು 0 to t naught. ಕ್ಲಿಯರ್. ಕೆಲವರಿಗೆ ಇಂಟಿಗ್ರೇಷನ್ ಅಂದ್ರೆ ಅಲರ್ಜಿ, ಹೌದಾ? ಹಾಗಾಗಿ ಅಂತವ್ರಿಗೆ ಇನ್ನೊಂದು ಮೆಥಡ್ ಇದೆ, ಹೇಳ್ತೀನಿ. ಶಾರ್ಟ್ ಕಟ್ ವಿತೌಟ್ ಯೂಸಿಂಗ್ ಇಂಟಿಗ್ರೇಷನ್. ಡನ್? ಪಕ್ಕ? ಶೋರ್? ಡನ್. ಶಾರ್ಟ್ಕಟ್ ವಿತೌಟ್ ಯೂಸಿಂಗ್ ಇಂಟಿಗ್ರೇಷನ್. ನಾಗರಾವ್ ತರ ಕಾಣಿಸ್ತಿರುತ್ತೆ. t is equal to 0 to t is equal to t naught.
ನಾಗರಾವ್ ಗೊತ್ತಾ? ಇಂಟಿಗ್ರೇಷನ್ ಸಿಂಬಲ್ ನೋಡಿದ್ರೆ ನಾಗರಾವೇ ಕಾಣಿಸ್ತಿರುತ್ತೆ ಸುಮಾರು ಜನಗೆ. ಸೊ ಲೆಟ್ ಅಸ್ ರೈಟ್ E is equals to d5 divided by dt. ಓನ್ಲಿ ಮ್ಯಾಗ್ನಿಟ್ಯೂಡ್. ಅರೆ ಚಾರ್ಜ್ ನಮ್ಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಅಲ್ಲ. ಈಗ ಏನ ತಲೆ ಕೆಡ್ಸ್ಕೋಬೇಡಿ. I is equals to d5 divided by dt into 1 by r. Can I write I as dq divided by dt? ಈ I ನ dq divided by dt ಅಂತ ಬರೀಬೋದಾ? dt discount dq is equals to d5 into 1 divided by r. ಇದನ್ನ ಆವರೇಜ್ ಗೆ ಕನ್ವರ್ಟ್ ಮಾಡಿದ್ರೆ, ಅರೆ ಇದು ಸ್ಮಾಲ್ ಇಂಟರ್ವಲ್, ಸ್ಮಾಲ್ ಚಾರ್ಜ್, ಸ್ಮಾಲ್ ಚೇಂಜ್ ಇನ್ ದ ಫ್ಲಕ್ಸ್, ನಾನೊಂದು ಆವರೇಜ್ ಗೆ ಕನ್ವರ್ಟ್ ಮಾಡಿದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು ಡೆಲ್ಟಾ 5 ಇಂಟು 1 ಡಿವೈಡೆಡ್ ಬೈ ಆರ್. ಈ ರೀತಿ ಬರೀಬೋದಾ? ಅಥವಾ 5f minus 5i whole divided by r. Can I write like this? ಈ ತರ ಬರೀಬೋದಾ? The charge flown is given by delta q into 1 by r. Clear? What is a final? What is a final? What is a final? What is a final flux? 5f is equals to, are 5 formula, 5 is equals to general formula ಏನು? 5 is equals to ba into cos theta. ಹೌದಾ? theta ಹೇಗೂ 0 ಇದೆ, ಸೊ 1 ಬರೀಕೊಳ್ಳಿ, ಇಲ್ಲಿ ಏನು ಆಗಲ್ಲ. ಸೊ ಫೈನಲ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು b final, that is b naught into t ಜಾಗದಲ್ಲಿ ಏನ್ ಬರೀಬೇಕು? ನಾನೇನ್ ಹೇಳ್ತೀನಿ ಅಂದ್ರೆ ಈ b ಜಾಗದಲ್ಲಿ ಈ b naught t square ಹಾಕೊಳ್ಳಿ, and the t naught whole square into 5r square is a final flux. What is the initial flux? Time t is equal to 0 ಐತೆ, that is b naught into 0 square 5r square. ಇವನು 0 ಬರ್ತಾನೆ ಅಂದ್ರೆ ಇವನೊಂದು ವ್ಯಾಲ್ಯೂ ಇದೆ, ಇವನು 0 ಇದೆ, that is nothing but b naught into t naught square 5r square minus 0 whole divided by r. ಅವನೇ ತಾನೆ ಇಲ್ಲಿ ಬಂದಿರೋದು. ಇಟ್ ಈಸ್ ಯುವರ್ ಕನ್ವೀನಿಯಂಟ್. ಕರೆಕ್ಟ್ ಆಗಿದೆಯಾ? 5r square ಸೇಮ್ ಇದೆ, ನಥಿಂಗ್ ಟು ವರಿ, ಸೇಮ್ ಬರ್ತಾ ಇದೆ. ಹಾಗಾಗಿ ನಿಮ್ಗೆ ಯಾವ ಮೆಥಡ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಡನ್ 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 ಡನ್. ಲೆಟ್ಸ್ ಟೇಕ್ ದ ಕ್ವಶನ್ ಫ್ರಮ್ JEE 2023. ಇದ್ರ ಮೇಲೆ ನೋಡಿ, ನಾನು ಲಾಸ್ಟ್ ವಿಡಿಯೋನಲ್ಲಿ ಮಾಡಿಸಿರೋದು ತುಂಬಾ ಇಂಪಾರ್ಟೆಂಟ್. ಬೇಕಾದ್ರೆ ನೀವು JEE ಪ್ರೀವಿಯಸ್ ಇಯರ್ ಕ್ವಶನ್, ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ, ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅದ್ ಮಾಡ್ಬೋದಪ್ಪ. ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ನನ್ ಪಕ್ಕ. ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿ. ಡನ್. ಅರೆ ಒಂದು ಪ್ಯಾಟ್ರನ್ ಅನ್ನೋದು ಹಿಡ್ಕೊಂತಾರೆ. ನೀಟ್ಗೆ ಆಗ್ಲಿ JEE ಆಗ್ಲಿ ಒಂದು ಸೈಂಟಿಫಿಕ್ ವೇ ನಲ್ಲಿ ಕ್ವಶನ್ ಕೇಳ್ತಾರೆ, ಅದನ್ನ ಡಿಕೋಡ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗ್ತಾ ಇದೆ, ಮುಂದೆ ಯಾವ ರೀತಿ ಬರಬಹುದು. ಅಫ್ಕೋರ್ಸ್ ನಾನು ಡೆಫಿನೆಟ್ ಆಗಿ ಕ್ವಶನ್ ಹೇಳ್ತೀನಿ ಅಂತ ಹೇಳ್ತಿಲ್ಲ. ಅವ್ರ ಮೈಂಡ್ ಸೆಟ್, ವಾಟ್ ಇಸ್ ಅ ಥೀಮ್ ಆಫ್ ಕ್ವಶನ್ ಪೇಪರ್, ಐ ಕ್ಯಾನ್ ಸೇ. ಅರೆ ನಿಮ್ ಲೆವೆಲ್ಗೆ ನೀವೇ ಹೇಳಿ, PU ಬೋರ್ಡ್ ಲೆವೆಲ್ ಕ್ವಶನ್ಸ್ ಗೆಸ್ ಮಾಡ್ಬೋದಾ? ಅದೇ ರೀತಿ ನಾನು ನೀಟ್ ಲೆವೆಲ್ ಯಾವ ಕಡೆಯಿಂದ ಬರಬಹುದು ಅಂತ ಒಂದು ಸೈಂಟಿಫಿಕ್ ಗೆಸ್ ನ ಮಾಡ್ತೀನಿ. So that's how this teaching is made. Let's take the question from JEE 2023. JEE 2023. 2023. The question goes like this. An insulated copper wire of 100 tons with the area is equals to 24 centimeter square. The two ends of coil is connected to external resistor such that the total resistance of circuit is 12 ohm. Correct ಆಗಿ ನೋಡಿ, 12 ohm. If external magnetic field changes from 1.5 Tesla to 1.5 Tesla in one direction to 1.5 Tesla in another direction. Calculate the charge flown. Calculate the time ಕೊಟ್ಟಿದಾರಾ? They have given. Did they mention time? ಒಂದೇ ಒಂದು ನಿಮಿಷ.
Okay, they have not given time. Calculate the charge flown in this process. Flown in this process. Actually, integer type ಅಲ್ಲಿ ಕೊಟ್ಟಿದ್ದಾರೆ dash millicoulomb ಅಂತ ಕೇಳಿದ್ದಾರೆ. That's what the question. Millicoulomb ಅಲ್ಲಿ ಆನ್ಸರ್ ಬರಬೇಕು. ಬೇಕಾದ್ರೆ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. Try to understand the question. Initial magnetic field, final magnetic field ಒಂದೇ ಇದೆಯಾ? ಇಲ್ಲ, ಚೇಂಜ್ ಆಗ್ತಾ ಇದೆ. Alright, let us assume initial magnetic field is 1.5 Tesla in this direction. ಈ ರೀತಿ ಇದೆ. ಇದೇನಾಗ್ತಾ ಇದೆ? It is changing to 1.5 Tesla in opposite direction. ಈ ತರ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಚೇಂಜ್ ಆಗ್ತಾ ಇದೆ. 1.5 magnitude, I agree. Let us assume a coil like this. Coil ಇದೆ and ಆ ಕಾಯಿಲ್ ನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಆ ಕಾಯಿಲ್ ನ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗೆ ಕನೆಕ್ಟ್ ಮಾಡ್ತಿದ್ದಾರೆ. 2 ends ತಗೊಂಬಂದು. This is external resistance. This is the coil. Such that the total resistance of the coil is 12 ohm. ಅರೆ ಇದು ಪೂರ್ತಿ ಸರ್ಕ್ಯೂಟ್ ಇದು 12 ohm ಕೇಳ್ತಿದೆ ಕೊಟ್ಟಿದ್ದಾರೆ. 12 ohm and initial magnetic field B initial is equals to 1.5 Tesla. B final is again 1.5 Tesla. But direction change ಆಗ್ತಾ ಇದೆ. ಈ ರೀತಿ ಇರೋದು ಕಮ್ಮಿ ಆಗಿ ಮತ್ತೆ ಈ ಡೈರೆಕ್ಷನ್ ಇನ್ಕ್ರೀಸ್ ಆಗಿ 1.5 ಹೋಗುತ್ತೆ. Now we need to calculate the charge flown. What is the formula? Delta Q is equals to delta phi divided by R. Simple ಆಗಿ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಗ ತಾನೇ ಹೇಳ್ನಪ್ಪ. That is change in the magnetic flux divided by resistance of the circuit. ಬರೀ ಇದ್ರದಲ್ಲ ಪೂರ್ತಿ ಸರ್ಕ್ಯೂಟ್ ಎಷ್ಟಿದೆ ಅವ್ರು ಕೊಟ್ಟಿದ್ದಾರೆ 12 ohm ಕೊಟ್ಟಿದ್ದಾರೆ. ಈಗ ಡೆಲ್ಟಾ ಫೈ ಏನು? ಫೈನಲ್ ಫ್ಲಕ್ಸ್ ಮೈನಸ್ ಇನಿಷಿಯಲ್ ಫ್ಲಕ್ಸ್ ಹೋಲ್ ಡಿವೈಡೆಡ್ ಬೈ 12. Okay, what is our initial flux? What is the initial flux? Flux formula ಬರೀತೀನಿ. First of all, phi is equals to BA into cos theta. Flux initial is equals to magnetic field strength ಎಷ್ಟಿದೆ? 1 B ಇದೆ. B into area A ಇದೆ and cos theta. What is the angle between magnetic field and area? So let us assume this is the initial direction of the magnetic field. Area no ಇದೇ ರೀತಿ ತಗೋತಿದೆ. ಈ ರೀತಿ ಇದ್ದಾಗ ಆಂಗಲ್ ಎಷ್ಟಿದೆ? 0 ಇದೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಫೈನಲ್ ಆಗಿ ಏನಾಗ್ತದೆ? ಉಲ್ಟಾ ಆಗ್ತಾ ಇದೆ. ಅವಾಗ 180 ಆಗುತ್ತೆ. ದ ಇನಿಷಿಯಲ್ ಆಂಗಲ್ ಇಸ್ 0 cos 0. ಅದೇ ರೀತಿ ಫೈ ಎಫ್ ಬರೀರಿ BA. ಅರೆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಸೇಮ್ ಇದೆ, ಏರಿಯಾ ಸೇಮ್ ಇದೆ, ಆಂಗಲ್ ಮಾತ್ರ ಉಲ್ಟಾ ಆಗ್ತದೆ. cos pi radian. Am I right? So phi I is equals to BA. Phi F is equals to minus BA. ಅದನ್ನ ಅಲ್ಲಿ ಬರೀತೀನಿ. I'll write there. The charge flown is equals to final flux, that is minus of BA minus of initial flux BA ಬರ್ತದೆ whole divided by 12, that is equals to minus 2 times BA Bachelor of Arts divided by 12 ಅಥವಾ minus BA divided by 6. B value ಕೊಟ್ಟಿದ್ದಾನ 1.5 minus 1.5 into area ಕೊಟ್ಟಿದ್ದಾನ 24 centimeter square. 24 into minus 4 meter square, or a centimeter square. Area is equals to 24 centimeter whole square. Actually meaning ಅದು ಇದನ್ನ ನಾನು 24 into 10 power minus 2 meter whole square ಅಂತ ಬರೀಬೋದ. ಅಂದ್ರೆ 10 power 2 ಗೂ minus 2 ಗೂ ಅನ್ವಯಿಸುತ್ತೆ, ಈ ಸ್ಕ್ವೇರ್ ಮೀಟರ್ ಗೂ ಅನ್ವಯಿಸುತ್ತೆ. ಹಾಗಾಗಿ 24 into 10 power minus 4 meter square is the answer. So ಇದನ್ನ ಬರೀತಾನೆ. ಅರೆ ಏರಿಯಾ ಅದು whole divided by 12 ಅಲ್ಲ 12 ಇಲ್ಲಿ 6 ಆಗಿದೆ. ಇದು ಕ್ಯಾನ್ಸಲ್ ಆಗಿ 6 ಆಗಿದೆ. That is whole divided by 6. 6 ones are 6 fours are. This is equals to 1.5 into 4. 1.5 into 4 ಅಂದ್ರೆ 6 ಆಗತ್ತಾ? 6 into 10 power minus 4 ಯೂನಿಟ್ ಮಿಸ್ ಎಸ್ಕೇಪ್ ಮಾಡಿ ಪರವಾಗಿಲ್ಲ. 1.4 into 1.4 ಅಲ್ಲ ಕರೆಕ್ಟ್ ಆಗಿದೆಯಾ? ಡಿಡ್ ಐ ಮಿಸ್ ಎನಿಥಿಂಗ್? 100 ಟರ್ನ್ಸ್. ಇಲ್ಲಿ ನೋಡಿ ಇನ್ನೊಂದು ಟ್ವಿಸ್ಟ್ ಇದೆ. ಇದು ಒಂದು ಕಾಯಿಲ್ ಗೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಅವ್ರು ಕೊಟ್ಟಿದ್ದಾರೆ 100 ಟರ್ನ್ಸ್. ಸೊ ದಿಸ್ ಇಸ್ ಮಲ್ಟಿಪ್ಲೈಡ್ ಬೈ 100. ದಿಸ್ ಇಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ 100. ಇಲ್ಲೂ 100 ಬರುತ್ತೆ, ಇಲ್ಲೂ 100 ಬರುತ್ತೆ. ಹಾಗಾಗಿ ಪೂರ್ತಿ ಇಂಟು 100 ಬರುತ್ತೆ. ಅರೆ ಪೂರ್ತಿ ಇದಕ್ಕೂ 100 ಇದಕ್ಕೂ 100 ಇಂಟು 100 ಇಲ್ಲೊಂದು 100 ನ ಹಾಕೊಳ್ಳಿ ಇಂಟು 100. ಯಾಕಂದ್ರೆ 100 ಟರ್ನ್ಸ್ ಇದೆ. ನಾನು ಬರೀ ಒಂದೇ ಒಂದು ಕಾಯಿಲ್ಗೆ ಮಾಡಿದ್ದೆ. ಇಂಟು 10 power 2 ಅಥವಾ 60 ಇಂಟು 10 power minus 3 ಕೂಲಮ್ ಅಂತ ಬರಿಬಹುದು. ಅವ್ರು ಕೇಳ್ತಿರೋದು
ಡ್ಯಾಶ್ ಮಿಲಿ ಕೂಲಮ್ ಅಂತಲ್ಲ, ಆನ್ಸರ್ ಡ್ಯಾಶ್ ಅಲ್ಲಿ 60 ಬರೀಬೇಕಾಗುತ್ತೆ. ಐ ಆಮ್ ವೆರಿ ಸಾರಿ, ನಂಬರ್ ಆಫ್ ಟರ್ನ್ಸ್ ಒಂದೇ ಒಂದು ತಗೊಂಡಿನಿ, 100 ಟರ್ನ್ಸ್ ಕೊಟ್ಟಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಎಲ್ಲ ಪಕ್ಕಾ ಇದೆ, ಗಾಬರಿ ಆಗ್ಬೇಡಿ. ಕ್ಲಿಯರ್ ಆಲ್ ಕ್ಲಿಯರ್, ಡನ್. ಓಕೆ, ಲೆಟ್ ಮಿ ಎರೇಸ್ ದಿಸ್ ಒನ್. ಇದನ್ನ ಎರೇಸ್ ಮಾಡ್ತಿದೀನಿ, ನೆಕ್ಸ್ಟ್ ಹೋಗ್ತೀನಿ. ಅರೆ ಎಷ್ಟೊತ್ತು ನಾವೇನ್ ನೋಡಿದ್ದು, ಒಂದು ಫ್ಲಕ್ಸ್ ನ ಚೇಂಜ್ ಮಾಡ್ಬೇಕಾದ್ರೆ ಐದರ್ ಮ್ಯಾಗ್ನೆಟಿಕ್ ಫೀಲ್ಡ್ ನೇ ಚೇಂಜ್ ಮಾಡಿ ಅಥವಾ ಈ ಏರಿಯಾನ ಚೇಂಜ್ ಮಾಡಿ. ಲಾಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ವಿ ಪ್ರಾಬ್ಲಮ್, ಅದ್ರ ಮೇಲೆ ನೀಟ್ ಅಲ್ಲಿ JEE ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ, ತುಂಬಾ ಇದೆ, ಬ್ಯೂಟಿಫುಲ್ ಆಗಿದೆ, ಸಾಲ್ವ್ ಮಾಡ್ಬೋದು. ಇದು ಅರ್ಥ ಆಗದೆ ಅದ್ ಮಾಡ್ಬೋದು. ಏರಿಯಾನೇ ಚೇಂಜ್ ಆಗ್ತಿದ್ರೆ ಏನಾಗತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ನೋಡಿದ್ವಿ. ದೆನ್ ವಾಟ್ ಇಸ್ ದ ಅದರ್ ವೇ ಟು ಚೇಂಜ್, ದಟ್ ಈಸ್ ಬೈ ರೊಟೇಟಿಂಗ್ ದಟ್ ಒನ್. ಅದ್ರ ಮೇಲೆ ಡಿಸ್ಕಷನ್ ಮಾಡ್ತೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎಸ್ ಮಾಡಿದೆ. ದೆನ್ ನೆಕ್ಸ್ಟ್ ಟಾಪಿಕ್ ಇಸ್ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೈ ರೊಟೇಟಿಂಗ್ ದ ಕಾಯಿಲ್. ಅದಕ್ಕಿಂತ ಮೊದಲು ಫ್ಲಕ್ಸ್ ಯಾವ ರೀತಿ ಚೇಂಜ್ ಮಾಡಬಹುದು ಅಂತ ಒಂಚೂರು ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. ಫ್ಲಕ್ಸ್ ಗೆ ಇಕ್ವೇಶನ್ ಏನು, BA into cos theta. Let us consider a magnetic field like this. ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತೀನಿ. ಟಸ್ಕು ಪುಸ್ಕು ಟಸ್ಕು ಟಸ್ಕು ಪುಸ್ಕು ಟಸ್ಕು ಈ ರೀತಿ ಇದೆ, into the plane of the board ಇದೆ. ಈಗ ಇದರಲ್ಲಿ ಒಂದು ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ. The flux linked with the coil depends on magnetic field strength, area of the coil, and also it depends on the angle. ಈಗ ಯಾವ ರೀತಿ ಫ್ಲಕ್ಸ್ ನ ಚೇಂಜ್ ಮಾಡಬಹುದು, either change in B, either change in area, or either change in theta. ಮ್ಯಾಗ್ನೆಟಿಕ್ ಫೀಲ್ಡ್ ನೇ ಚೇಂಜ್ ಮಾಡ್ತಾರೆ, ಫ್ಲಕ್ಸ್ ಚೇಂಜ್ ಆಗುತ್ತೆ. ದಟ್ ಈಸ್ ವಿಡಿಯೋ ನಂಬರ್ 2 ಡಿಸ್ಕಷನ್. ಇದು ಅಷ್ಟೇ, ಏರಿಯಾ ಅದೇ ಈ ರೇಡಿಯಸ್ ಸ್ಟ್ರಿಂಕ್ ಆಗ್ತಾ ಇದೆ ಅಥವಾ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಅಗೇನ್ ಯು ಕ್ಯಾನ್ ಹ್ಯಾವ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂಡ್ ದ ಥರ್ಡ್ ಒನ್, ಥೀಟಾನ ಚೇಂಜ್ ಮಾಡಬೇಕು. ಏನ್ ಥೀಟಾ ಅಂದ್ರೆ, ಇಟ್ ಈಸ್ ಅ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಆಲ್ವೇಸ್ ರಿಮೆಂಬರ್, ಏರಿಯಾ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಈ ತರ ಒಂದು ಪ್ಲೇನ್ ಇದೆ ಅಂದ್ರೆ ಏರಿಯಾ ವೆಕ್ಟರ್ ಈ ರೀತಿ ಇದೆ. ಅಂದ್ರೆ ಈ ರೀತಿ ರೊಟೇಟ್ ಮಾಡ್ತಾ ಇದ್ರೆ ಈ ಕಾಯಿಲ್ ನ ಈ ರೀತಿ ರೊಟೇಟ್ ಮಾಡ್ತಾ ಇದ್ರೆ ಥೀಟಾ ಚೇಂಜ್ ಆಗ್ತಾ ಇರತ್ತಲ್ಲ, ಅದು ಪಾಸಿಬಲ್ ಇದೆ. ಅದನ್ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ. ಸಿಂಪಲ್ ಆಗಿದೆ, ಟೆನ್ಷನ್ ಆಗ್ಬೇಡಿ. ದ ಥರ್ಡ್ ವೇ ಇಸ್ ಬೈ ರೊಟೇಟಿಂಗ್ ದ ಕಾಯಿಲ್. ಸರ್ ರೊಟೇಟಿಂಗ್ ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಪಾಸಿಬಲ್ ನಾನು ಇನ್ನೊಂದು ರೊಟೇಷನ್ ಕೊಡ್ತೀನಿ ಸರ್. ಈ ಕಾಯಿಲ್ ನ ಈ ತರ ರೊಟೇಟ್ ಮಾಡಿ ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಕಾಯಿಲ್. ಫಿಸಿಕ್ಸ್ ಗೆ ಟೀಚಿಂಗ್ ಏಟ್ ಸಿಕ್ಕಾಪಟ್ಟೆ ಅಬಂಡೆಂಟ್ ಆಗಿರುತ್ತೆ. ನೇಚರ್ ಅಲ್ಲಿ ಏನ್ ಬೇಕಾದ್ರೆ ತಗೊಂಡು ಫಿಸಿಕ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬಿಡು. ಈ ತರ ಕಾಯಿಲ್ ಇದೆ ಅಂತ ಅನ್ಕೊಳ್ಳ, ಮೆಟಾಲಿಕ್ ಕಾಯಿಲ್, ಸೊ ಪ್ಲಾಸ್ಟಿಕ್ ಅಂತ ಹೇಳ್ಬಿಡಿ, ಓದೇ ತಿಂತೀವಿ. ಅಸ್ಯೂಮ್ ದಿಸ್ ಇಸ್ ಎ ಇನ್ಸುಲೇಟೆಡ್ ಕಾಪರ್ ಕಾಯಿಲ್ ವೈರ್. ಈ ತರ ಇದೆ, ಫ್ಲಕ್ಸ್ ಲಿಂಕ್ ಆಗಿರತ್ತಾ. ಈಗ ನಾನು ಈ ಕಾಯಿಲ್ ನ ಈ ರೀತಿ ರೊಟೇಟ್ ಮಾಡ್ತೀನಿ, ಐ ವಿಲ್ ರೊಟೇಟ್ ಲೈಕ್ ದಿಸ್. ಈ ಕಾಯಿಲ್ ನ ಈ ರೀತಿ ರೊಟೇಟ್ ಮಾಡ್ತೀನಿ ಅಬೌಟ್ ದಿಸ್ ಆಕ್ಸಿಸ್, ಈ ರೀತಿ ರೊಟೇಟ್ ಮಾಡ್ತಾ ಇದ್ದೀನಿ. ಇಸ್ ದೇರ್ ಎನಿ ಇಂಡ್ಯೂಸ್ಡ್ EMF? ಯೋಚನೆ ಮಾಡಿ. when the coil is rotated like this, case 1, when coil is rotated about an axis perpendicular to plane of coil. ಈ ತರ ರೊಟೇಟ್ ಮಾಡ್ತಾರೆ, ಏನಾದ್ರು ಚೇಂಜ್ ಆಗುತ್ತೆ ಫ್ಲಕ್ಸ್? ಇಲ್ಲ. ಅರೆ ಅಷ್ಟೇ ಫ್ಲಕ್ಸ್ ಇರುತ್ತೆ, ಬೇಕಾದ್ರೆ ಹಿಂಗ್ ರೊಟೇಟ್ ಮಾಡಿ ನೋಡಿ, ಏನು ಚೇಂಜ್ ಆಗಲ್ಲ, ಫ್ಲಕ್ಸ್ ಅಷ್ಟೇ ಇರುತ್ತೆ. ಅರೆ ಈ ಟೀಟಾ ಬೇರೆ, ಆ ಟೀಟಾ ಒಂದು ಇದ್ರ ನಾರ್ಮಲ್ಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥದ್ದು. ಅದು ನೆಕ್ಸ್ಟ್ ಕೇಸ್ ನ ಹೇಳ್ತೀನಿ. ಸೊ ಇನ್ ದಿಸ್ ಕೇಸ್ ದ ಫ್ಲಕ್ಸ್ ಇಸ್ ಕಾನ್ಸ್ಟೆಂಟ್. ಫ್ಲಕ್ಸ್ ಕಾನ್ಸ್ಟೆಂಟ್ ಆಗಿದ್ರೆ EMF ಬರಲ್ಲ. ಅರೆ EMF ಇಲ್ಲ ಅಂದ್ರೆ ಇಂಡ್ಯೂಸ್ಡ್ ಕರೆಂಟ್ ಇರಲ್ಲ. ಸೊ therefore no EMF is induced. No EMF is induced. Therefore no induced current. ಹಾಗಾಗಿ ಪ್ರಯೋಜನ ಇಲ್ಲ. ಈ ತರ ರೊಟೇಟ್ ಮಾಡೋದ್ರಿಂದ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್ ಅಷ್ಟೇ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಕೇಸ್, ರೊಟೇಟಿಂಗ್ ಆಫ್ ದ ಕಾಯಿಲ್. ಹೆಡಿಂಗ್ ಬೇಕಾದ್ರೆ ಬರ್ಕೊಳ್ಳಿ, ರೊಟೇಟಿಂಗ್ ಆಫ್ ಕಾಯಿಲ್, ರೊಟೇಷನ್ ಆಫ್ ಕಾಯಿಲ್. ಫಸ್ಟ್ ಕೇಸ್ ಆಗಿದೆ. ಈಗ ಕೇಸ್ 2 ನ ತಗೊಳ್ಳೋಣ. ಕೇಸ್ 2, when coil is rotated about an axis, passing through the plane of the coil, plane of coil. When coil is rotated about an axis passing through the plane of the coil. ಅಂದ್ರೆ ಒಂದು ಆಕ್ಸಿಸ್ ನ ಈ ರೀತಿ ಕನ್ಸಿಡರ್ ಮಾಡೋಣ. ಅಂತ ಕಾಯಿಲ್ ನ ತಗೊಂತೀನಿ, ಮತ್ತೆ
ಇದು ಕಾಯಿಲ್ ಇದೆ. ಆಗ್ಲೇ ಏನ್ ಮಾಡಿದ್ವಿ, ಈ ರೀತಿ ರೊಟೇಟ್ ಮಾಡಿದ್ವಿ. ಈಗ ಏನ್ ಮಾಡೋಣ, ಈ ಆಕ್ಸಿಸ್ ಮುಖಾಂತರ ಈ ರೀತಿ ರೊಟೇಟ್ ಮಾಡ್ತೀನಿ. ಕ್ಯಾನ್ ಯು ವಿಜುವಲೈಸ್? ಈ ರೀತಿ ರೊಟೇಟ್ ಮಾಡ್ತೀನಿ. ನಾವು ಥೀಟಾ ಚೇಂಜಸ್ ಬುಕ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೇ ಕಾಯಿಲ್ ಅಂತ ಅನ್ಕೊಳ್ಳಿ, ಲೆಟ್ ಅಸ್ ಅಸ್ಯೂಮ್ ದಿಸ್ ಅ ಕಾಯಿಲ್. ಈ ರೀತಿ ಇರ್ತಕ್ಕಂಥ ಯೂನಿಟ್ ವೆಕ್ಟರ್ ಮೊದಲು ಈ ರೀತಿ ಇತ್ತು. ಇದು ರೊಟೇಟ್ ಆಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಈ ಕಾಯಿಲ್ ರೊಟೇಟ್ ಆಗ್ತಾ ಇದೆ. when this coil is rotated like this, it changes the theta. When theta changes, flux linked with the coil also changes. Then there is an induced EMF. When theta, this implies theta changes. As a result, there is a induced EMF. If the coil is closed and it forms a circuit, there is an induced current. ಅರ್ಥ ಆಯ್ತಾ? ಕ್ಲಿಯರ್ ಆಲ್ ಕ್ಲಿಯರ್? ಎಷ್ಟು ಇಂಡ್ಯೂಸ್ EMF ಆಗತ್ತೆ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪ್ರಾಬ್ಲಮ್ ನ ತಗೋತೀನಿ. ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ನ ತಗೋಣ. ಲೆಟ್ಸ್ ಟೇಕ್ ದ ಪ್ರಾಬ್ಲಮ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅರೆ phi is equals to BA cos theta. ಇವನ್ ವೇರಿ ಆದ್ರೆ ಸಾಕು, ಇವನ್ ವೇರಿ ಆಗ್ಬಿಡ್ತಾನೆ. ಇವನ್ ವೇರಿ ಆದ್ರೆ ವಿಲನ್ ಪಿಕ್ಚರ್ ಗೆ ಬರ್ತಾನೆ, EMF ಇಂಡ್ಯೂಸ್ ಆಗತ್ತೆ. EMF ಇಂಡ್ಯೂಸ್ ಆದ್ರೆ ಕರೆಂಟ್ ಕೂಡ ಬರ್ತಾನೆ. ಫ್ರೆಂಡ್ ಇದ್ರೆ ಬೆಸ್ಟ್ ಫ್ರೆಂಡ್ ಇರ್ಬೇಕು, ಬಟ್ ಇವರಿಬ್ರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಾರೆ. ದೆನ್ ಲೆಟ್ಸ್ ಟೇಕ್ ಎ ಕ್ವಶನ್. ಮಜಾ ಬರುತ್ತೆ. ಕ್ವಶನ್ ನ ತಗೊಂತೀನಿ. ರೆಕಾರ್ಡ್ ಆಗ್ತಿದ್ಯಾ? ಎಸ್ ಆಗ್ತದೆ. The question is like this. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ನ ಕನ್ಸಿಡರ್ ಮಾಡೋಣ such that it is coming out of the plane of the board. ಆಚೆಗೆ ಬರ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಟಿಶ್ಕು. ಇದ್ರ ಒಳಗಡೆ ಒಂದು ಕಾಯಿಲ್ ನ ಪ್ಲೇಸ್ ಮಾಡ್ತೀನಿ ಈ ರೀತಿ. And the coil is being rotated about an axis passing along the diameter. ಈ ರೀತಿ ಕೂಡ ಹೇಳ್ಬೋದು. Like this. ಈ ರೀತಿ rotate ಆಗ್ತಾ ಇದೆ. The coil is rotated 60 degree in 20 seconds. 0.2 seconds. 60 degree in 0.2 seconds. The first sub question is find average induced EMF. The second sub question is charge flown in a cross section in 0.2 second. ಇಷ್ಟು ಟೈಮ್ ಅಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಯ್ತಾ? 60 ಡಿಗ್ರಿ ರೊಟೇಟ್ ಆಗ್ತದೆ. ಅರೆ ಇನಿಷಿಯಲ್ ಆಗಿ ಏರಿಯಾ ವೆಕ್ಟರ್ ಕೂಡ ಇದೇ ರೀತಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಪ್ಲೇನ್ ಆಫ್ ದ ಬೋರ್ಡ್ ವಾಯ್ ಅಂತ ಬರ್ತದೆ, ಈ ಕಡೆ ಬರ್ತಾ ಇದೆ ವಾಯ್ ಅಂತ. ಏರಿಯಾ ವೆಕ್ಟರ್ ಕೂಡ ಹೀಗೆ ಇದೆ. ಏರಿಯಾ ವೆಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಚೆಗೆ ಬರ್ತದೆ ಬೋರ್ಡ್ ಇಂದ, ಏರಿಯಾ ವೆಕ್ಟರ್ ಈ ರೀತಿ ಇದೆ. ಇದೇನಾಗ್ತದೆ 0.2 ಸೆಕೆಂಡ್ಸ್ ಅಲ್ಲಿ ಇಷ್ಟು ರೊಟೇಟ್ ಆಗ್ತದೆ. ಎಷ್ಟು ಆಂಗಲ್ ಆಗತ್ತೆ? 60 ಡಿಗ್ರಿ. ಒರಿಜಿನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೆ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಕಾಣಿಸ್ತಿದ್ಯಾ? ಇನ್ನೊಂದು ಕಲರ್ ತಗೊಂತೀನಿ. ಓಕೆ, ಇದು ಬೆಟರ್. ಓಕೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಒರಿಜಿನಲ್ ಆಗಿ ಹೀಗಿತ್ತು, ಎರಡು ಒಂದೇ ಡೈರೆಕ್ಟ್ 0 ಇತ್ತು. ಬಟ್ ಈಗ ಕಾಯಿಲ್ 60 ಡಿಗ್ರಿ ರೊಟೇಟ್ ಆಗ್ತಾ ಇದೆ. ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೆ ಇದೆ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್? 60 ಡಿಗ್ರಿ ಅವ್ರು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವೆನ್. ಫೈನಲ್ ಆಗಿ ಇನಿಷಿಯಲ್ ಆಗಿ 0 ಇತ್ತು. ನಾವು how to find average induced EMF. Initial flux na find out ಮಾಡ್ತೀವಿ. EMF average EMF is given by delta phi divided by time, ಅಥವಾ final flux minus initial flux divided by time. Can I write like this? Flux ಗೆ ಫಾರ್ಮುಲಾ ಏನು? phi is equals to BA into cos theta. ಜನರಲ್ ಫಾರ್ಮುಲಾ. ಇನಿಷಿಯಲ್ ಆಗಿ ಆಂಗಲ್ theta I is equal to 0 ಇದೆ. Theta I is equal to 0 degree. Theta F is equals to 60 degree. 60 degree rotate ಆಗ್ತದೆ. Theta I 0 degree ಇದ್ದಾಗ now they are asking what is the initial flux? BA into cos of 0. Final flux is equals to BA cos of 60. Clear? All clear? Everything clear? Initial flux, final flux. ಇದೇನಿದು? BA into cos 60 is 1 divided by 2. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ.
average EMF induced is final flux, that is BA divided by 2 minus initial flux BA whole divided by 0.2. That is equals to minus BA divided, actually ಇಲ್ಲಿ ಇನ್ನೊಂದು ಮೈನಸ್ ಬರುತ್ತೆ, ಹಾಗಾಗಿ ಇಲ್ಲಿ ಪ್ಲಸ್ ಬರುತ್ತೆ, BA divided by 2 into 0.2. This is the average EMF induced in the coil. Let us assume the radius of the coil is capital R and resistance is small r. Area ಬೇಕಾದ್ರೆ substitute ಮಾಡ್ಕೊಳ್ಳಿ, and you can substitute pi r square, capital R square. Now ಇನ್ನೊಂದು ಕೇಳ್ತಿದ್ದಾರೆ current flown in the cross section, average current flown in the cross section, average current flown in the cross section, ಅಲ್ಲ ಚಾರ್ಜ್ ಕರೆಂಟ್ ಅಲ್ಲ ಚಾರ್ಜ್ ಕೇಳ್ತಾ ಇದ್ದಾರೆ. ಚಾರ್ಜ್ ಫಾರ್ಮುಲಾ ಇದೆ ನೆನಪಿದ್ಯಾ? ಸೆಕೆಂಡ್ ಸಬ್ ಕ್ವೆಶ್ಚನ್, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಫೈ ಡಿವೈಡೆಡ್ ಬೈ ಆರ್, where R is the resistance and delta phi is a change in the flux. ಅಂದ್ರೆ ಈ ಕ್ವಾಂಟಿಟಿ ಏನ್ ಬರ್ತಿತ್ತು, ದಟ್ ಈಸ್ BA by 2 ಬರ್ತಿತ್ತು. ಮೈನಸ್ ಇಗ್ನೋರ್ ಮಾಡಿ, ಮೈನಸ್ ಏನಂದ್ರೆ ಆಪೋಸಿಟ್ ಡೈರೆಕ್ಷನ್ ಫ್ಲೋ ಆಗುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ಡಿವೈಡೆಡ್ ಬೈ ಸ್ಮಾಲ್ r. This is delta Q is equals to BA divided by 2R. This is the amount of charge flown in the conductor in the circuit as shown in the given situation. Current direction ನೋಡೋಣ. What is the current direction? Let's make a guess. ಯೋಚನೆ ಮಾಡಿ current direction ಯಾವ ರೀತಿ ಇರಬಹುದು ಅಂತ. Current direction, let's try to give the current direction. ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ. ಈಗ ಕಾಯಿಲ್ ಏನಾದರೂ ರೊಟೇಟ್ ಆಗ್ತಾ ಇದೆ, just imagine this is the original direction of the area vector. Magnetic field ಹೀಗೆ ಇದೆ, ಕಾಯಿಲ್ ರೊಟೇಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅರೆ ಸೇಮ್ ಡೈರೆಕ್ಷನ್ ಇದ್ದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರುತ್ತಾ, 0 ಡಿಗ್ರಿ ಇದ್ದಾಗ. ಇದು ರೊಟೇಟ್ ಆಗ್ತಾ ಈ ತರ ಬಂದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಯ್ತು, 0 ಆಯ್ತು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಂದ 0 ಕಡೆಗೆ ಹೋಗ್ತದೆ, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇಸ್ ರೆಡ್ಯೂಸಿಂಗ್. ಫ್ರೆಂಡ್ ಕಷ್ಟದಲ್ಲಿದ್ದಾಗ ಇವನ್ಗೆ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಇಸ್ ರೆಡ್ಯೂಸಿಂಗ್. ಹಾಗಾದ್ರೆ ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇದೆಯೋ ಅದೇ ಡೈರೆಕ್ಷನ್ ಅಲ್ಲೇ ಇಂಡ್ಯೂಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಬೇಕು. ಅಂದ್ರೆ ಈ ರೀತಿ ಪ್ರೊಡ್ಯೂಸ್ ಆಗ್ಬೇಕಾ, ಇವನು ಈ ರೀತಿನೇ ಇದಾನೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ಇವನು ಇದೇ ರೀತಿ ಪ್ರೊಡ್ಯೂಸ್ ಆಗಬೇಕು. ಸೊ ದೇರ್ಫೋರ್ ದ ಕರೆಂಟ್ ಇಂಡ್ಯೂಸ್ಡ್ ಇಸ್ ಆಂಟಿ ಕ್ಲಾಕ್ವೈಸ್. ಡನ್? ಶ್ಯೂರ್? ಪಕ್ಕಾ? ಅರ್ಥ ಆಯ್ತಾ ನಾ ಹೇಳಿದ್ದು? ಮೇಕ್ ಎ ನೋಟ್ ಆನ್ ದಿಸ್ ಒನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೊಂದು ಕ್ವಶನ್ ನ ಬರೀತೀನಿ, ಇದನ್ನ ನೋಟ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಎ ಕ್ವಶನ್ ಬೇಸ್ಡ್ ಆನ್ ರೊಟೇಷನ್ ಆಫ್ ದ ಕಾಯಿಲ್. ಒಂದು ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕನ್ಸಿಡರ್ ಮಾಡ್ತೀನಿ. ಇಟ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್. ಟಿಶ್ಕ್ಯಾವ್ ಆಚೆಗೆ ಬರ್ತಾ ಇದೆ. ಇಟ್ಸ್ ಸ್ಟ್ರೆಂತ್ ಇಸ್ 4 into 10⁻⁻² ಟೆಸ್ಲಾ. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಒಂದು ಕಾಯಿಲ್ ನ ಪ್ಲೇಸ್ ಮಾಡ್ತೀನಿ, such that the resistance of the coil is 4 ohm and also the area of the coil is 25 centimeter square. This is being rotated about an axis passing through the diagonal ಜೊತೆಗೆ ಪಾಸ್ ಆಗ್ತಕ್ಕಂಥ ಒಂದು ಆಕ್ಸಿಸ್ ಇಂದ ರೊಟೇಟ್ ಮಾಡ್ತಾರೆ. ಈ ತರ ರೊಟೇಟ್ ಮಾಡ್ತಾರೆ, ವೈ ಫುಲ್ ಈ ತರ. Can you visualize? The angular speed of the coil is rotated about an axis with angular frequency omega is equals to 300 rotation per minute. I repeat, 300 rotation per minute. RPM, radian per second ಅಲ್ಲಿ ಕೊಟ್ಟಿಲ್ಲ, RPM ಅಲ್ಲಿ ಕೊಟ್ಟಿದ್ದಾರೆ. The question is find the average current flown in sub question A half rotation, sub question B full rotation. Yes, ಬೇಕಾದ್ರೆ ಟ್ರೈ ಮಾಡ್ಬೋದು. ಒಂಚೂರು ಯೋಚನೆ ಮಾಡಿ, ವಿಡಿಯೋನ ಪಾಸ್ ಮಾಡಿ ಯೋಚನೆ ಮಾಡಿ. ಈ ಕಾಯಿಲ್ ನ ರೊಟೇಟ್ ಮಾಡ್ತಾರೆ. This coil is being rotated like this. ಗಿರ್ರ ಅಂತ. ಯಾವ ಸ್ಪೀಡ್ ಅಲ್ಲಿ? 300 rotations per minute. ಸಿಕ್ಕಾಪಟ್ಟೆ ಹೈ ಸ್ಪೀಡ್ ಇದೆ.
ಒಮೆಗಾ ಇಸ್ 300 rotations per minute. SI ಯೂನಿಟ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀನಿ, ನಾನು ರೊಟೇಷನ್ ಪರ್ ಮಿನಿಟ್ ನ ರೊಟೇಷನ್ ಡಿವೈಡೆಡ್ ಬೈ ಮಿನಿಟ್ ಅಂತ ಬರ್ಕೊಳ್ತೀನಿ. ಕ್ಯಾನ್ ಐ ರೈಟ್ ಲೈಕ್ ದಿಸ್ ಲಾಜಿಕಲಿ? ಒನ್ ರೊಟೇಷನ್ ಅಂದ್ರೆ ಎಷ್ಟು ರೇಡಿಯನ್ ಅಪ್ಪ? 2 pi ರೇಡಿಯನ್. ಅಂದ್ರೆ 300 into 2 pi divided by 1 minute ಅಂದ್ರೆ ಎಷ್ಟು ಸೆಕೆಂಡ್? 60 seconds. ಸೊ ಈಗ ನನಗೆ SI ಯೂನಿಟ್ ಅಲ್ಲಿ ಬಂತು ರೇಡಿಯನ್ ಪರ್ ಸೆಕೆಂಡ್. ಸೊ ಇವನು 1 ಇಂದ 5 ಇಂದ ಹೋಗ್ತಾನೆ. ಒಮೆಗಾ ಇನ್ SI units is 10 pi radian per second. We got omega in SI units. SI units ಅಲ್ಲಿ ಸಿಕ್ಕಿದೆ. ನಮಗೆ ಬೇಕಾಗಿರೋದೇನು? ಕರೆಂಟ್ ಇಂಡ್ಯೂಸ್, ಕರೆಂಟ್ ಅಲ್ಲ, ಚಾರ್ಜ್ ಫ್ಲೋನ್ ಇನ್ ಹಾಫ್ ರೊಟೇಷನ್. ಅದೇ ಚಾರ್ಜ್ ಇಕ್ವೇಶನ್ ಇದೆ, ಡೆಲ್ಟಾ ಕ್ಯೂ ಟೋಟಲ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ 5 ಡಿವೈಡೆಡ್ ಬೈ ಆರ್. ಸ್ಮಾಲ್ ಆರ್ ಇವನು ಕೊಟ್ಟಿದ್ದಾನೆ 4 ohm. Can I write this as final flux minus initial flux divided by R? ಈ ರೀತಿ ಬರೀಬೋದಾ? Can I write like this? ನೋಡಿ ಈ ರೀತಿ ಬರೀಬೋದೇನು? Change in the flux divided by resistance that gives a charge flown in the cross section. ಇದೊಂದು ಕ್ರಾಸ್ ಸೆಕ್ಷನ್ ತಗೊಳ್ಳಿ, ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ ಅದು ಕೊಡುತ್ತೆ. ಸಬ್ ಕ್ವಶನ್ ಎ ತಗೊಂತೀನಿ. ಫಾರ್ ಹಾಫ್ ರೊಟೇಷನ್ ಅಂದ್ರೆ ಥೀಟಾ ಐ ನ 0 ತಗೊಂತೀನಿ. 0 ಆಂಗಲ್ ಇಂದ ಶುರು ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಇದೆ, ಏರಿಯಾನು ಇದೆ. ಹಾಫ್ ರೊಟೇಷನ್ ಅಂದ್ರೆ ಥೀಟಾ ಏನಾಗುತ್ತೆ? 180 ಡಿಗ್ರಿ ಚೇಂಜ್ ಆಗುತ್ತೆ. ಇನಿಷಿಯಲ್ ಥೀಟಾ ಇಸ್ 0 ಡಿಗ್ರಿ. Final theta is pi radian for half rotation. Delta Q is equals to, what is the flux formula? Phi is equals to BA into cos theta. Theta na now eliminate ಮಾಡ್ಕೊಂಡು, it's okay, you can write this as BA into cos of 0 ಅಥವಾ final flux ಅಲ್ಲ, cos pi minus of BA into cos of 0 whole divided by time taken for, ಅದೇ ಟೈಮ್ ಬೇಕಾಗಿಲ್ಲ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ರೆಸಿಸ್ಟೆನ್ಸ್? 4 ohm. Am I right? 4. Delta Q flown in a half cycle is equals to, B value is 4 into 10 power minus 2. ಅರೆ BA ಕಾಮನ್ ತೆಗೆದ್ಬಿಡಿ, ಆಮೇಲೆ ಮಾಡ್ಕೊಳ್ಳೋಣ. BA by 4 ಕಾಮನ್ ತೆಗೆದ್ರೆ cos pi is -1 plus -1 minus 0. -1 cos pi is -1. cos 0 is 1. ಇಲ್ಲೊಂದು ಮೈನಸ್ ಇದೆ, ಹಾಗಾಗಿ ಬರುತ್ತೆ. ಇದೇನು ಬರುತ್ತೆ? -2 ಬರುತ್ತೆ. ಸೊ -2 ನ ಇಲ್ಲಿ ಬರ್ಕೊಂತೀನಿ. Ignore the sign and write the 2 value here. This is equals to 2 times B value 4 into 10 power minus 2 into area. Area of the coil is 25 into 10 power minus 4 meter square whole divided by resistance 4. You know damar. 25 into 2 is 50. Delta Q of half cycle is 25 into 2, 50 into 10 power minus 6 coulomb. Got it? 50 into 10 power minus 6 coulomb ಅಥವಾ 50 micro coulomb. Half rotation ಗೆ delta Q is equals to 50 micro coulomb. What about for full rotation? ಯೋಚನೆ ಮಾಡಿ. ಸಬ್ ಕ್ವಶನ್ ಬಿ ಗೆ ತಗೊಂತೀನಿ. For full rotation ಸಾಕ ಸರ್ ಎಷ್ಟು ಜಾಗ? ಅದೇ ಜಾಸ್ತಿ, ನೋಡ್ತಾ ಇರಿ. ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಅರೇಂಜ್ ಮಾಡಿ ಬರೀತೀನಿ ಅಂತ, ಇಷ್ಟೇ ಸಾಕು. ಅರೆ ಫುಲ್ ರೊಟೇಷನ್ ಅಂದ್ರೆ ಇನಿಷಿಯಲ್ ಈ ರೀತಿ ಇರ್ತಾ, ರೊಟೇಟ್ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಥೀಟಾ ಐ ಇಸ್ ಈಕ್ವಲ್ ಟು ಥೀಟಾ ಎಫ್. ಥೀಟಾ ಐ ಇಸ್ ಈಕ್ವಲ್ಸ್ ಟು ಥೀಟಾ ಎಫ್. ಇನಿಷಿಯಲ್ ಆಂಗಲ್ ಏನಿರುತ್ತೋ ಫೈನಲ್ ಆಂಗಲ್ ಅದೇ ಇರುತ್ತೆ. ಚೇಂಜ್ ಇನ್ ದ ಫ್ಲಕ್ಸ್ ಇಸ್ 0. ಸೊ ದೇರ್ಫೋರ್ for full rotation theta I is equals to theta F is equal to 0. Therefore delta phi is equal to 0. Flux ಅನ್ನೋದು average change in flux is 0. Therefore delta Q is equal to 0. That's it. Done. ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ, ಹಾಫ್ ಸೈಕಲ್ ಹೋದ್ರೆ ಚಾರ್ಜ್ ಫ್ಲೋ ಆಗ್ತಿದೆ, ಅಂದ್ರೆ ಆವರೇಜ್ ಚಾರ್ಜೇ ಫ್ಲೋ ಆಗ್ತಿಲ್ಲ ಅಂತ ಹೇಳ್ತಿಲ್ಲ. ಹಾಫ್ ಸೈಕಲ್ ಹೋದ್ರೆ ಆವರೇಜ್ ಚಾರ್ಜ್ ಫ್ಲೋ ಆಗ್ತದೆ. ಫುಲ್ ಸೈಕಲ್ ಹೋದ್ರೆ ಆವರೇಜ್ ಚಾರ್ಜ್ 0 ಬರ್ತಿದೆ. ಅದ ಹೆಂಗ್ ಸರ್ ಸಾಧ್ಯ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ರೀತಿ ಜಸ್ಟ್ ಇಮ್ಯಾಜಿನ್, ಒಂದು ಹಾಫ್ ಸೈಕಲ್ಗೆ, ಹಾಫ್ ಸೈಕಲ್ ರೊಟೇಟ್ ಆಗುವಾಗ ಕರೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಹಾಫ್ ಸೈಕಲ್, ಲೆಟ್ ಅಸ್ ಅಸ್ಯೂಮ್ ದ ಕಾಯಿಲ್ ಇಸ್ ರೊಟೇಟೆಡ್ ಲೈಕ್ ದಿಸ್. ಈ ಕಾಯಿಲ್ ನ ಈ ರೀತಿ ರೊಟೇಟ್ ಮಾಡ್ತೀನಿ. ಈಗ ಕಾಯಿಲ್ ಈ ರೀತಿ ರೊಟೇಟ್ ಆಗುವಾಗ ಆಂಗಲ್ ಏನಾಗ್ತಾ ಇರುತ್ತೆ?
ಕಮ್ಮಿ ಆಗ್ತಾ ಬರುತ್ತೆ, ಫ್ಲಕ್ಸ್ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ ಬರುತ್ತೆ. When the magnetic field is in this direction, flux is area is also in this direction. ಅರ್ಧ ರೊಟೇಷನ್ ಹೋಗುವಾಗ ಏನಾಗ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಗ್ತಾ ಇದೆ. ಇನಿಷಿಯಲ್ ಆಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಗ್ತಾ ಇದೆ. ಐ ಗೆಟಿಂಗ್? ಸೊ 0 to 90 ಹೋಗುವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಗ್ತಾ ಇದೆ. ಇಂಡ್ಯೂಸ್ಡ್ EMF ಶುಡ್ ಬಿ, ಇಂಡ್ಯೂಸ್ಡ್ ಕರೆಂಟ್ ಡೈರೆಕ್ಷನ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಟು ಸಪೋರ್ಟ್ ದಿಸ್ ಒನ್. ಅಂದ್ರೆ ಇನಿಷಿಯಲ್ ಆಗಿ ಈ ರೀತಿ ಇರ್ಬೇಕಾ? This should be the direction of the current for theta is equal to 0 to 90 degree. ಎಕ್ಸಾಕ್ಟ್ ಆಗಿ ಹಾಫ್ ಆದ್ಮೇಲೆ ಇದು ಉಲ್ಟಾ ಆಗತ್ತೆ. ನಾನು AC ಜನರೇಟರ್ ಮಾಡುವಾಗ ಹೇಳ್ತೀನಿ, ಜಸ್ಟ್ ಒಂದು ಮೈಂಡ್ ಅಲ್ಲಿ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡಿರಿ. ಹಾಫ್ ರೊಟೇಷನ್ ಅಲ್ಲಿ ಏನ್ ಡೈರೆಕ್ಷನ್ ಇರುತ್ತೋ ಮತ್ತೆ ಇನ್ನೊಂದು ಹಾಫ್ ಆಗತ್ತಲ್ಲ, ಮತ್ತೆ ಇನ್ನೊಂದು ಹಾಫ್ ಈ ರೀತಿ ಇರ್ತಕ್ಕಂತ ಒಂದು ಕಂಡಕ್ಟರ್ ಹಾಫ್ ರೊಟೇಷನ್ ಆಗಿದಾಗ ಕರೆಂಟ್ ಒಂದ್ ಡೈರೆಕ್ಷನ್ ಫ್ಲೋ ಆದ್ರೆ ಇನ್ನೊಂದು ಹಾಫ್ ರೊಟೇಷನ್ ಆಗ ಉಲ್ಟಾ ಆಗತ್ತೆ. ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಫ್ಲಕ್ಸ್ ಅನ್ನೋದು ಅವಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಾಗಾಗಿ ಆಪೋಸಿಟ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುತ್ತೆ. ಗೆಟಿಂಗ್? ಹಾಫ್ ಸೈಕಲ್ಗೆ ಕರೆಂಟ್ ಕ್ಲಾಕ್ ವೈಸ್ ಫ್ಲೋ ಆದ್ರೆ, ಆಂಟಿ ಕ್ಲಾಕ್ ವೈಸ್ ಫ್ಲೋ ಆದ್ರೆ ಇನ್ನೊಂದು ಹಾಫ್ ಸೈಕಲ್ಗೆ ಕ್ಲಾಕ್ ವೈಸ್ ಕರೆಂಟ್ ಫ್ಲೋ ಆಗತ್ತೆ. ಆವರೇಜ್ ಏನಾಯ್ತು 0. ಬಟ್ ಹಂಗಂತ ಹೇಳಿ ಕರೆಂಟೇ ಇಲ್ಲ ಅಂತಲ್ಲ, ಕರೆಂಟ್ ಇದೆ. ಬಟ್ ಕಂಪ್ಲೀಟ್ ಸೈಕಲ್ಗೆ ನಾವು ಏನಾದ್ರು ಕರೆಂಟ್ ತಗೊಂಡ್ರೆ 0 ಬರ್ತದೆ. ಅಂತ ಕರೆಂಟ್ಸ್ ನಾವು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಂತ ಕರಿತೀವಿ. ಅದ್ರಗೋಸ್ಕರ ಒಂದು ಸಪರೇಟ್ ಚಾಪ್ಟರ್ ಇದೆ, ಸಕ್ಕತ್ತಾಗಿ ಮಜಾ ಬರುತ್ತೆ. ಅದ್ರ ಜೊತೆಗೆ ಇದೇ ಚಾಪ್ಟರ್ ನಲ್ಲಿ ಲಾಸ್ಟ್ ಟಾಪಿಕ್ ಇರುತ್ತೆ, ದಟ್ ಈಸ್ ಜನರೇಟರ್. ಅಲ್ಲಿ ಕೂಡ ಒಂಚೂರು ಹೇಳಕ್ಕೆ ಟ್ರೈ ಮಾಡ್ತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇದ್ರ ಮೇಲೆ ಇನ್ನು ಕಾನ್ಸೆಪ್ಷುಯಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕ್ವಶನ್ ತಗೊಂತಾ ಇದ್ದೀನಿ. ನಾನು ಈಗ ಏನ್ ಹೇಳಿದೆ ಸ್ಟೇಟ್ಮೆಂಟ್, ಹಾಫ್ ಸೈಕಲ್ ಅಲ್ಲಿ ಒಂದ್ ಡೈರೆಕ್ಷನ್ ಇರುತ್ತೆ, ಇನ್ನೊಂದು ಹಾಫ್ ಸೈಕಲ್ ಅಲ್ಲಿ ಇನ್ನೊಂದು ಡೈರೆಕ್ಷನ್ ಇರುತ್ತೆ ಅಂತ, ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಾಬ್ಲಮ್ ನ ತಗೊಂತೀವಿ. ನೋಡಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಲೆಟ್ಸ್ ಟೇಕ್ ಅನದರ್ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಕರೆಂಟ್ ವೇರೀಸ್. ನೋಡಿ, ಇದು ಮತ್ತೆ ಬರುತ್ತೆ, ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲೂ ಬರುತ್ತೆ. ಮತ್ತೆ ಅಗೈನ್ ಇದೇ ಚಾಪ್ಟರ್ ಲಾಸ್ಟ್ ಅಲ್ಲಿ ಏನದು ಎಂತದದು ಜನರೇಟರ್ ಅಲ್ಲೂ ಬರುತ್ತೆ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈಗ ಈ ರೀತಿ ಕಾಯಿಲ್ ರೊಟೇಟ್ ಆಗ್ತದೆ ವಿತ್ ಅನ್ ಆಂಗುಲರ್ ಸ್ಪೀಡ್ ಒಮೆಗಾ. ಜನರಲೈಸ್ಡ್ ಈಕ್ವೇಶನ್ ಒಮೆಗಾ, ಅದಕ್ಕೆ ವ್ಯಾಲ್ಯೂ ಏನ್ ಕೊಡ್ತಿಲ್ಲ. ಈಗ ಒಮೆಗಾ ಇದ್ರೆ ಥೀಟಾ ವೇರಿ ಆಗ್ತಾ ಇರತ್ತ ಕಂಟಿನ್ಯೂಸ್ ಆಗಿ. ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಲಿಂಕ್ಡ್ ವಿತ್ ದ ಕಾಯಿಲ್ is given by phi is equals to BA into cos theta. ಥೀಟಾ ಅನ್ನೋದು ವೇರಿ ಆಗ್ತಾ ಇರುತ್ತೆ, ಕಾಯಿಲ್ ರೊಟೇಟ್ ಆಗ್ತಾ ಇರುತ್ತೆ, ಥೀಟಾ ಅನ್ನೋದು ವೇರಿ ಆಗ್ತಾ ಇರುತ್ತೆ ಅಂತ, ಹೌದಾ? ಥೀಟಾ ಇಸ್ ಒಮೆಗಾ ಇಸ್ ಈಕ್ವಲ್ಸ್ ಟು ಥೀಟಾ ಬೈ ಟಿ. ಹಾಗಾದ್ರೆ ಥೀಟಾನ ನಾನು ಒಮೆಗಾ ಟಿ ಅಂತ ಬರ್ಕೋಬೋದ? ಐ ರೈಟ್ ಹಿಯರ್ phi is equals to BA into cos of omega t. Flux is a time related function. ಈ ಇಕ್ವೇಶನ್ ಏನ್ ಹೇಳ್ತಿದ್ಯಪ್ಪ ಅಂದ್ರೆ, ಫ್ಲಕ್ಸ್ ಅನ್ನೋದು ಟೈಮ್ ಜೊತೆಗೆ ಡಿಪೆಂಡ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ದ ಟೈಮ್. ಗಾಟ್ ಇಟ್? ಟೈಮ್ ಚೇಂಜ್ ಆಗ್ತಾ ಇದೆ, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಆಲ್ಸೋ ಚೇಂಜಸ್. ಯಾಕಂದ್ರೆ ಕಂಟಿನ್ಯೂಸ್ ರೊಟೇಟ್ ಆಗ್ತಾ ಇದೆ, ವೈ. ಮತ್ತೆ ಈ ಫಂಕ್ಷನ್ ನೋಡಿ, ಈ ಫಂಕ್ಷನ್ ಕಾಸ್ ಫಂಕ್ಷನ್ ಇದೆಯಾ? ಅರೆ ಟ್ರಿಗ್ನೋಮೆಟ್ರಿಕ್ ಕಾಸ್ ಫಂಕ್ಷನ್. ಸೊ ದಿಸ್ ಇಸ್ ಅ ಕಾಸ್ ಫಂಕ್ಷನ್. ಇದ್ರ ಪ್ರಕಾರ ಬರೀ ಇದು ಅಂಡರ್ಲೈನ್ ಮಾಡಿರೋ ಟರ್ಮ್ ಪ್ರಕಾರ ಕಾಸ್ ಫಂಕ್ಷನ್ ವ್ಯಾಲ್ಯೂ ಏನಾಗ್ತಾ ಇರುತ್ತೆ? ಮ್ಯಾಕ್ಸಿಮಮ್ ಆಗತ್ತೆ, ಮಿನಿಮಮ್ ಆಗತ್ತೆ, ಮ್ಯಾಕ್ಸಿಮಮ್ ಆಗತ್ತೆ, ಮಿನಿಮಮ್ ಆಗತ್ತೆ, ಮ್ಯಾಕ್ಸಿಮಮ್ ಮಿನಿಮಮ್, ಲೈಕ್ ದಿಸ್. +1 ಇಂದ -1 ಹೋಗು. ನಾ ಹೇಳ್ತಾ ಇರೋದು ಕಾಸ್ ಫಂಕ್ಷನ್, ಕಾಸ್ ಆಫ್ ಸಮಥಿಂಗ್ ವರ್ಸಸ್ ಎಕ್ಸ್, ಕಾಸ್ ಎಕ್ಸ್ ವರ್ಸಸ್ ಎಕ್ಸ್ ಈ ರೀತಿ ವೇರಿ ಆಗುತ್ತೆ. ಅರೆ ಗೊತ್ತಿದ್ಯಾ? ಈಗ ಇವರಿಬ್ರು ಕಾನ್ಸ್ಟೆಂಟ್, ಪಾಪ ಇವರಿಬ್ರು ಸುಮ್ಮನೆ ಇರ್ತಾರೆ. ಬಿ ಅನ್ನೋದು ಎ ಅನ್ನೋದು ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್. ಇವನ್ ವೇರಿ ಆಗ್ತಾ ಇದ್ರೆ ಇವನ್ನ ವೇರಿ ಮಾಡಿಸ್ತಾನೆ. ಅದ್ ಯಾವ ತರ ವೇರಿ ಆಗ್ತಾರೆ? ಪಿರಿಯಾಡಿಕ್ ಆಗಿ ವೇರಿ ಆಗ್ತಾರೆ. ಒಂದ್ಸತಿ ಮ್ಯಾಕ್ಸಿಮಮ್ ಹೋಗ್ತಾನೆ, ಮತ್ತೆ ಮಿನಿಮಮ್ ಬರ್ತಾನೆ, ಮ್ಯಾಕ್ಸಿಮಮ್ ಹೋಗ್ತಾನೆ, ಮಿನಿಮಮ್ ಹೋಗ್ತಾನೆ. ವಿತ್ ರೆಸ್ಪೆಕ್ಟ್ ಟು ದ ಟೈಮ್, this flux also changing. Therefore, the flux is changing with respect to the time. Flux ಅನ್ನೋದು ಟೈಮ್ ಜೊತೆಗೆ ಚೇಂಜ್ ಆಗ್ತಾ ಇದ್ರೆ EMF ಇಂಡ್ಯೂಸ್ ಆಗತ್ತೆ. EMF ನ ಯಾವ ರೀತಿ ಬರಿತೀವಿ? That is given by d phi divided by dt. Ignore the sign, ಮೈನಸ್ ನ ಇಗ್ನೋರ್ ಮಾಡಿ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ನಮ್ಗೆ ಯೋಚನೆ ಇಲ್ಲ. That is equals to d by dt of cos of BA cos of omega t. ಪೈ ಜಾಗದಲ್ಲಿ ಇದು ಬರ್ತೀವಿ. That is EMF is equals to BA into differentiation of cos of omega t. ಏನ್ ಬರುತ್ತೆ? EMF induced in the coil is equals to BA into
differentiation of cos omega t is minus omega sin of omega t. ಗೊತ್ತಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇದನ್ನೊಂದ್ಸತಿ ಮತ್ತೆ ಇದನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ ಮೈನಸ್ ಆಚೆ ಬರ್ದೀನಿ, ಒಮೆಗಾ ಇಲ್ಲಿ ಬರ್ದಿದ್ದೀನಿ. ಲುಕ್ ಅಟ್ ದಿಸ್ ಫೆಲೋ. ಸೈನ್ ನ ಬೇಕಾದ್ರೆ ಇಗ್ನೋರ್ ಮಾಡ್ಕೊಳ್ಳಿ, ಮತ್ತೆ ಇಗ್ನೋರ್ ದ ಸೈನ್, ಇಗ್ನೋರ್ ದ ಸೈನ್. ಈ ಕಾನ್ಸೆಪ್ಟ್ ನಮ್ಗೆ ಬೇಕಾಗಿರೋದು, ಇಗ್ನೋರ್ ದ ಸೈನ್. epsilon is equals to ba omega sin of omega t. unu constant to unu constant to unu constant. ಇವನು ಯಾರೇನು? Sine function. Therefore the EMF induced is a sine function. ಅರೆ sine function ಯಾವ ರೀತಿ ವೇರಿ ಆಗತ್ತೆ? ಮತ್ತೆ ಮ್ಯಾಥಮೆಟಿಕ್ಸ್ ಸೈನ್ ಫಂಕ್ಷನ್ ವೇರೀಸ್ ಲೈಕ್ ದಿಸ್. ಇವನು ಅಷ್ಟೇ +1 ಇಂದ -1 ವರೆಗೂ ಹೋಗ್ತಾನೆ. ಸೈನ್ ಆಫ್ ಎಕ್ಸ್ ವರ್ಸಸ್ ಎಕ್ಸ್ ಏನಾದ್ರೂ ಪ್ಲಾಟ್ ಮಾಡಿದ್ರೆ +1 -1 ವರೆಗೂ ಹೋಗ್ತಾನೆ. ಆರ್ ಯು ಗೆಟಿಂಗ್? EMF is varying as a sine function multiplied by constant. ಇವೆಲ್ಲ ಕಾನ್ಸ್ಟೆಂಟ್. ಹಾಗಾದ್ರೆ E is equals to E naught sin of omega t ಅಂತ ಬರೀತೀವಿ. ಈ ತರ ವೇರಿ ಆಗ್ತಾನೆ, 1 ವರೆಗೂ ಅಲ್ಲ, ಇಷ್ಟು ವ್ಯಾಲ್ಯೂ ವರೆಗೂ ಹೋಗ್ತಾನೆ. Therefore this is the variation of EMF with respect to time. It is a time depending function. ಜಾಸ್ತಿ ಆಗ್ತಾನೆ ಕಮ್ಮಿ ಆಗ್ತಾನೆ, ಜಾಸ್ತಿ ಆಗ್ತಾನೆ ಕಮ್ಮಿ ಆಗ್ತಾನೆ, like this. Getting? It varies between plus epsilon naught, sorry, plus epsilon plus E to minus E. E ಅಂತ ಕರೀತಾ ಇದ್ದೀನಿ ಇದನ್ನ. The induced EMF, induced depends on time as shown in the equation. ಈಗ ಏನಾದ್ರು ನಾನು ಪ್ಲಾಟ್ ಮಾಡಿದ್ರೆ EMF will be like this. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿರುತ್ತೆ? ಪ್ಲಸ್ ಇ ಇರುತ್ತೆ, ಪ್ಲಸ್ ಇ ನಾಟ್. ಮಿನಿಮಮ್ ವ್ಯಾಲ್ಯೂ ಏನಿರುತ್ತೆ? ಮೈನಸ್ ಇ ನಾಟ್. When the coil is rotating like this, EMF is increasing, decreasing, increasing, decreasing, increasing, decreasing as a sinusoidal function. Let's see the current direction. Current ನೋಡೋಣ. current. Okay, ಈ ಪೋರ್ಷನ್ ನೋಟ್ current ಬರಬೇಕಾದ್ರೆ ಈ ಕ್ವೆಶ್ಚನ್ ಅನ್ನು ನೋಟ್ ಮಾಡ್ಕೊಳ್ಳಿ, ನಾನು ಅರೇಂಜ್ ಮಾಡ್ತೀನಿ. ಡನ್? ಪಕ್ಕ? ಶೋರ್. Let's make a mathematics on the current. I is equals to E into 1 divided by R. E induced unidana, that is E naught divided by R into sine of omega t. Sine of omega t. Just to ಇವನ್ ಜಾಗದಲ್ಲಿ ಇವನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಷ್ಟೇ. Again this fellow is constant. Maximum induced EMF divided by resistance. ಏನ್ ಬರುತ್ತೆ? Maximum current ಇರುತ್ತೆ. I is equals to I max ಅಥವಾ I naught into sine of omega t. The current flowing is also a sinusoidal function. ಇದೇನಿದು? ಕರೆಂಟ್ ಕೂಡ ಚೇಂಜ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. It is like a sine function. If you plot the sine function like this, x axis ನಲ್ಲಿ ಟೈಮ್ ತಗೊಳ್ಳಿ, y axis ನಲ್ಲಿ ಕರೆಂಟ್ ತಗೊಂಡ್ರೆ the current flows like this. ಈ ವ್ಯಾಲ್ಯೂ ಏನಿರುತ್ತೆ? I naught, ಈ ವ್ಯಾಲ್ಯೂ minus I naught ಇರುತ್ತೆ. So as a function of time, it's varying as a function of time. Clear? ನೋಡಿ ಇಲ್ಲಿ ಹಾಫ್ ಸೈಕಲ್ ಇದೇನಿದು? ಹಾಫ್ ಸೈಕಲ್ ಅಲ್ಲಿ ಪಾಸಿಟಿವ್ ಡೈರೆಕ್ಷನ್ ಇದೆ ಕರೆಂಟ್, ಇನ್ನೊಂದು ಹಾಫ್ ಸೈಕಲ್ ಅಲ್ಲಿ ನೆಗೆಟಿವ್ ಡೈರೆಕ್ಷನ್ ಇದೆ. ದಿಸ್ ಇಸ್ ಮೈನಸ್ ಡೈರೆಕ್ಷನ್, ದಿಸ್ ಇಸ್ ಪ್ಲಸ್ ಡೈರೆಕ್ಷನ್. ಹಾಫ್ ಸೈಕಲ್ ಇಸ್ ಪಾಸಿಟಿವ್, half cycle is negative, half cycle positive, negative. So the direction keeps on changing with respect to time. Inta current na ನಾವು alternating current ಅಂತ ಬರ್ತೀವಿ. ನೆಕ್ಸ್ಟ್ ಚಾಪ್ಟರ್ ಗೆ ಪಾಯ ಬಿತ್ತು. ಬೇಸಿಕ್ ಬಿತ್ತು ನೆಕ್ಸ್ಟ್ ಚಾಪ್ಟರ್ ಗೆ. ಇಲ್ಲಿ ನೋಡಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆವರೇಜ್ ಕರೆಂಟ್ ಏನಾಗತ್ತೆ? ಆವರೇಜ್ ಕರೆಂಟ್ ಓವರ್ ಒನ್ ಸೈಕಲ್. ಇದನ್ನ ಒನ್ ಸೈಕಲ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಕ್ಯಾಪಿಟಲ್ ಟಿ ಟೈಮ್ ತಗೊಳುತ್ತೆ. ಒನ್ ಸೈಕಲ್ ತಗೊಂತೀವಿ, ಅದಾಯ್ತು. ನೆಕ್ಸ್ಟ್ ನಾ ಹೇಳ್ತಾ ಇರೋದು ಅವಾಗ್ಲೇನೋ ಒಂದು ರಿಸಲ್ಟ್ ಬಂತಲ್ಲ, ಅರ್ಧ ಸೈಕಲ್ ಅಲ್ಲಿ ಚಾರ್ಜ್ ಫ್ಲೋ ಆಗ್ತಾ ಇದೆ ಆವರೇಜ್ ಆಗಿ, ಇನ್ನ ಪೂರ್ತಿ ಸೈಕಲ್ ತಗೊಂಡ್ರೆ ಚಾರ್ಜ್ ಫ್ಲೋ ಆಗ್ತದೆ. ಅದೇಂಗ್ ಸರ್? ನೋಡಿ ಇಲ್ಲಿ ಈಗ ಯಾವುದೋ ಒಂದು ಟೈಮ್ ಅಲ್ಲಿ ಕರೆಂಟ್ ಎಷ್ಟಿದೆಯಾ, ಅದ್ರ ಕರೆಸ್ಪಾಂಡಿಂಗ್ ಆಗಿ ಮೈನಸ್ ಕರೆಂಟ್ ಇದೆ. ಒನ್ ಸೈಕಲ್ ಅಲ್ಲಿ ಏನ್ ಪಾಸಿಟಿವ್ ವ್ಯಾಲ್ಯೂ ಇದೆಯೋ ಅದ್ರ ಕರೆಸ್ಪಾಂಡಿಂಗ್ ಆಗಿ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಈ ಪೂರ್ತಿ ಸೈಕಲ್ ನ ಆವರೇಜ್ ಮಾಡಿದ್ರೆ ಏನ್ ಬರುತ್ತೆ? ಝೀರೋ. ದ ಆವರೇಜ್ ವ್ಯಾಲ್ಯೂ ಆಫ್ ಸೈನ್ ಫಂಕ್ಷನ್, over one complete cycle is zero. ಅದಕ್ಕೆ I average ಏನ್ ಬರುತ್ತೆ? over one complete cycle is zero. ಸರ್ ಅರ್ಧ ಸೈಕಲ್ಗೆ ಇಲ್ಲ, ಅರ್ಧ ಸೈಕಲ್ಗೆ ಇಷ್ಟು ಬರುತ್ತೆ. ಅದನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಹೇಳ್ತೀವಿ. ಕ್ಲಿಯರ್?
The average mathematics ಹೇಳ್ತೀನಿ, the average value of sin theta is 1. What about average value of sin square theta? 1 by 2. ಹೌದಾ ಸರ್? ಸೈನ್ ಥೀಟಾಗೂ ಸೈನ್ ಸ್ಕ್ವೇರ್ ಥೀಟಾಗೂ, ಇದು ಸೈನ್ ಥೀಟಾ ಅಂತ ಅನ್ಕೊಳ್ಳೋಣ ಗ್ರಾಫು. ಅದೇ ನೀವೇನಾದ್ರೂ ಪ್ಲಾಟ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಾಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಲೈಕ್ ದಿಸ್. ಅರೆ ನೆಗೆಟಿವ್ ಪಾಸಿಟಿವ್ ಸ್ಕ್ವೇರ್ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಕೂಡ ಪಾಸಿಟಿವ್ ಬರುತ್ತೆ, -1 ಇದ್ರೆ +1 ಬರುತ್ತೆ. ಸೊ ಇದನ್ನ ನಾವು ಸೈನ್ ಸ್ಕ್ವೇರ್ ಥೀಟಾ ವರ್ಸಸ್ ಥೀಟಾ ಅಂತ ಕರಿತೀವಿ. ಇದ್ರ ಆವರೇಜ್ ಎಷ್ಟು ಬರುತ್ತೆ? 1/2. ಇದು ಗೊತ್ತಾಗಿದ್ರೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನ ಬರೀತೀನಿ ನೋಡಿ, ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಡನ್ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಸೊ ಐಲ್ ಟೇಕ್ ದ ಕ್ವಶನ್ ಫ್ರಮ್ 2020 JEE. ಲೆಟ್ಸ್ ಟೇಕ್ ದ ಕ್ವಶನ್ ಫ್ರಮ್ JEE 2020 JEE 2020 ಕೋವಿಡ್. ಇಟ್ಸ್ ಓಕೆ, ಅವಾಗ ಅದನ್ನ ನೆನ್ಸ್ಕೊಂತಾ ಇರ್ಬೇಕು. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಎಲಿಪ್ಸ್ ನ ಕನ್ಸಿಡರ್ ಮಾಡ್ತೀನಿ. ಎಲಿಪ್ಸ್ ಅಂದ್ರೆ ಗೊತ್ತಲ್ಲ, ಎಲಿಪ್ಸ್. ಅದಕ್ಕೊಂದು ಸೆಮಿ ಮೇಜರ್ ಆಕ್ಸಿಸ್ ಇರುತ್ತೆ, ಸೆಮಿ ಮೈನರ್ ಆಕ್ಸಿಸ್ ಇರುತ್ತೆ. ಅವುಗಳನ್ನ ಎ ಮತ್ತೆ ಬಿ ಅಂತ ಕರಿತೀವಿ. ದ ಎಲಿಪ್ಸ್ is in XZ plane. ಎ ಮತ್ತೆ ಬಿ ಸೆಮಿ ಮೇಜರ್ ಆಕ್ಸಿಸ್, ಸೆಮಿ ಮೈನರ್ ಆಕ್ಸಿಸ್. ಅರೆ ಇದಿದೆ, ಈ ರೀತಿ ಒಂದು ಎಲಿಪ್ಸ್ ಇದೆ, and it is a coil, and that coil have resistance R. Now the question is, if the loop or coil is rotated about x axis with angular speed omega, the average power loss due to joule heating is, ಎಲ್ಲೋ ಕೇಳ್ದಂಗಿದೆಯಲ್ಲ ಜೌಲ್ ಹೀಟಿಂಗ್. ಅರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಆಪ್ಷನ್ಸ್ ಕೊಡ್ತೀನಿ. pi a square, b square, capital B square and omega. Magnetic field is in the direction, magnetic field direction y axis nallide. The magnetic field is in this direction. I'll give this as a direction. B square omega divided by 2 pi 2f. What is this? 2r ತಗೊಂಡಿನಿ. 2r. Option B pi AB B omega divided by R. Option C 0. Option D pi A square B square capital B divided by R square. Yes, ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್. ಕರೆಂಟ್ ಎಲೆಕ್ಟ್ರಿಸಿಟಿ ನಾಲೆಜ್ ಬರುತ್ತೆ ನೋಡಿ. ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಯಾವ್ದೋ ಅರೆ ರೊಟೇಟ್ ಮಾಡ್ತಾರೆ, ಕರೆಂಟ್ ಇಂಡ್ಯೂಸ್ ಆಗುತ್ತೆ. I also it has the resistance capital R. Yeah, capital R is a resistance. Semi major axis A, semi minor axis B. ಈ ಕಾಯಿಲ್ ನ ಈ ರೀತಿ ರೊಟೇಟ್ ಮಾಡ್ತಿದ್ದಾರೆ with the angular speed omega. ಎಲ್ಲಿದೆ angular speed omega. ಕರೆಂಟ್ ಇಂಡ್ಯೂಸ್ ಆಗತ್ತಾ? ರೆಸಿಸ್ಟೆನ್ಸ್ ಇದೆ. ಅರೆ ಇಂಡ್ಯೂಸ್ ಆಗೋ ಕರೆಂಟ್ ಆಚೆಗೆ ಯಾರು ತಗೊಂತಿಲ್ಲ. ಆಚೆಗೆ ಒಂದು ಬಲ್ಬ್ ತಗೊಂಡ್ರೆ ಆ ಬಲ್ಬ್ ಯೂಸ್ ಮಾಡ್ಕೊಳತ್ತೆ, ಬಲ್ಬ್ ತಿನ್ಕೊಳತ್ತೆ. ಬಟ್ ಅಲ್ಲಿ ಯಾರು ಯೂಸ್ ಮಾಡೋರಿಲ್ಲ, ಅಲ್ಲಲ್ಲೇ ಸುತ್ತಾ ಇರತ್ತೆ. ಇರೋ ಕರೆಂಟ್ ಎಲ್ಲ, ಇರೋ ಎನರ್ಜಿ ಎಲ್ಲ ಏನಾಗತ್ತೆ? ಇಟ್ ಈಸ್ ವೇಸ್ಟೆಡ್ ಆಸ್ ಜೌಲ್ಸ್ ಹೀಟಿಂಗ್. ಹೀಟ್ ಆಗಿ ಪೋಲ್ ಆಗಿ ಹೋಗ್ತಾ ಇರತ್ತೆ, ಅಲ್ಲೇ ಎಲ್ಲ ಎನರ್ಜಿ ವೇಸ್ಟ್ ಆಗತ್ತೆ. ಸುಮ್ನೆ ಕಷ್ಟಪಟ್ಟು ತಿರುಗಿಸ್ತೀವಿ, ಎನರ್ಜಿ ಅಲ್ಲಿ ಪ್ರೊಡ್ಯೂಸ್ ಆಗತ್ತೆ, ಎಲೆಕ್ಟ್ರಿಕ್ ಕರೆಂಟ್. ಆ ಎನರ್ಜಿ ಎಲ್ಲ ಹೋಗತ್ತೆ. ಯಾವ ರೀತಿ? ಹೀಟ್ ಫಾರ್ಮ್ ಅಲ್ಲಿ ಹೋಗತ್ತೆ. ಎಷ್ಟು ಎನರ್ಜಿ ವೇಸ್ಟ್ ಆಗ್ತಾ ಇದೆ per unit time? That's what they're asking. The power wastage, average power wastage is given by, P is equals to IV. ನೆನಪಿದ್ಯಾ ಕರೆಂಟ್ ಎಲೆಕ್ಟ್ರಿಸಿಟಿ? ನಮಗೆ ಐ ಮತ್ತೆ ವಿ ಫೈಂಡ್ ಔಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ನಾವೇನ್ ಮಾಡೋಣ, ಸೊ ಓಮ್ಸ್ ಲಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಐ ಇಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್ ಹಾಕ್ತೀನಿ. ಹಾಗಾದ್ರೆ ಇದನ್ನ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಬರ್ಕೋಬಹುದಾ? ನಾನು ಇದನ್ನ ಯೂಸ್ ಮಾಡ್ಬಿಡ್ತೀನಿ. ಆವರೇಜ್ ಪವರ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ವೋಲ್ಟೇಜ್ ಇದ್ರೆ ವೋಲ್ಟೇಜ್, ಇ ಎಂ ಎಫ್ ಇರೋದ್ರಿಂದ ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಆವರೇಜ್ ಪವರ್ ವೇಸ್ಟೆಡ್ ಇಸ್ ಈಕ್ವಲ್ಸ್ ಟು ಆವರೇಜ್ ಇ ಎಂ ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಲೆಟ್ಸ್ ಸಿ. ಸರ್ ಆವರೇಜ್ ಇ ಎಂ ಎಫ್ 0 ಬರುತ್ತಲ್ಲ, ಅಲ್ಲಿ ಇ ಎಂ ಎಫ್ ಸ್ಕ್ವೇರ್ ಇರೋದು, ಅದಕ್ಕೆ ಟ್ವಿಸ್ಟ್ ಇದು. ವಾಟ್ ಇಸ್ ದ ಏರಿಯಾ ಆಫ್ ದ ಎಲಿಪ್ಸ್?
ಎ ಇದ್ದು ಇದು ಬಿ ಇದ್ರೆ ಏರಿಯಾ ಆಫ್ ದ ಎಲಿಪ್ಸ್ ಇಸ್ ಪೈ ಎ ಬಿ. ಅರೆ ಸರ್ಕಲ್ ತಗೊಳ್ಳಿ, ಸರ್ಕಲ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ಎಲಿಪ್ಸ್. ಇದು ರೇಡಿಯಸ್ ಆರ್ ಇರುತ್ತೆ, ಇದು ರೇಡಿಯಸ್ ಆರ್ ಇರುತ್ತೆ. ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್. ಇವನ್ನ ಮಲ್ಟಿಪ್ಲೈ ಮಾಡಿ ಪೈ ಜೊತೆಗೆ ಮಲ್ಟಿಪ್ಲೈ ಮಾಡಿ, ದಟ್ ಇಸ್ ಏರಿಯಾ. ಪೈ ಎ ಬಿ ಇಸ್ ಅ ಏರಿಯಾ ಆಫ್ ದ ಎಲಿಪ್ಸ್. ಇದು ಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ ನಾಲೆಜ್, ಅದನ್ನ ಸೈಡ್ ಇರ್ತೀನಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು average power. Average power is equals to epsilon EMF square divided by R. EMF value ಏನು? EMF is equals to E naught into sin of omega t. ಏನಾದ್ರೂ ಇರ್ಲಿ ಬಿ ಎ ಏನಾದ್ರೂ ಇರ್ಲಿ ನಮ್ಗೆ ಬೇಕಾಗಿಲ್ಲ ಅದು. E naught ವ್ಯಾಲ್ಯೂ ಕಾನ್ಸ್ಟೆಂಟ್ ಬರುತ್ತೆ ತಾನೆ, ಅಥವಾ ಈ ರೀತಿ ತಗೊಳ್ಳಿ. ಓಕೆ, I'll do it. Average power is equals to EMF ನ ಏನಂತ ಬರ್ದ್ವಿ? ದಟ್ ಈಸ್ ರಿಟರ್ನ್ ಆಸ್ BA into omega into cos of omega t. ನೆನಪಿದ್ಯಾ? ವಿತ್ ಮೈನಸ್ ಸೈನ್. ಅರೆ ಕಾಸ್ ಅಲ್ಲ, ಸೈನ್. ಕಾಸ್ ಸೈನ್ ಕಾಸ್ EMF ಸೈನ್ ಬರ್ತಿತ್ತು, ಸೈನ್ ಐ ಆಮ್ ವೆರಿ ಸಾರಿ. ಸೈನ್ ಆಫ್ ಒಮೆಗಾ ಟಿ ವಿತ್ ಮೈನಸ್ ಸೈನ್ ಬರ್ತಿತ್ತು. ಸೈನ್ ಇಗ್ನೋರ್ ಮಾಡ್ಕೊಳ್ಳಿ. ಈಗ ಇದರ ಸ್ಕ್ವೇರ್ ಮಾಡ್ಕೊಳ್ಳಿ, ಜಸ್ಟ್ ಪ್ರೀವಿಯಸ್ ಮಾಡಿದ್ವಲ್ಲ, divided by average of the R. ಇದು average. B ಅನ್ನೋದು ಕಾನ್ಸ್ಟೆಂಟ್, A ಅನ್ನೋದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಹೋಲ್ ಸ್ಕ್ವೇರ್ ಇರೋದ್ರಿಂದ ಎಲ್ಲಾನು ಸ್ಕ್ವೇರ್ ಮಾಡ್ಕೊಳ್ಳಿ. B ಸ್ಕ್ವೇರ್, A ಸ್ಕ್ವೇರ್, ಒಮೆಗಾ ಸ್ಕ್ವೇರ್, sin ಸ್ಕ್ವೇರ್ ಆಫ್ ಒಮೆಗಾ t average ಹೋಲ್ divided by R. Am I right? ಇವೆಲ್ಲ ಕಾನ್ಸ್ಟೆಂಟ್. average of B ಅರೆ ಒಂದು ಪೂರ್ತಿ ಸೈಕಲ್ಗೆ average of B is B only. ಹಾಗಾಗಿ ಏರಿಯಾನು ಆವರೇಜ್ ಏನೇ ಇರುತ್ತೆ, ಒಮೆಗಾನು ಅಷ್ಟೇ ಇರುತ್ತೆ. ಯು ಟೇಕ್ ಔಟ್ ಆಫ್ ದ ಇಂಟಿಗ್ರೇಷನ್, ಸಾರಿ, ಆವರೇಜ್ B ಸ್ಕ್ವೇರ್ A ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ R ಇಂಟು ಆವರೇಜ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ. ಅರೆ ಏನೇ ಇರಲಿ ಒಮೆಗಾ ಮತ್ತೆ ಟಿ. ಆವರೇಜ್ ಆಫ್ ಸೈನ್ theta is 1/2. ಅರೆ ಆವರೇಜ್ ಆಫ್ ಸೈನ್ theta is 0. ಆವರೇಜ್ ಆಫ್ ಸೈನ್ ಸ್ಕ್ವೇರ್ theta is 1/2. ಹಾಗಾದ್ರೆ the power average can be written as B square A square omega square divided by R into 1 divided by 2. That's it. ಅರ್ಥ ಆಯ್ತಾ? average of sin square of something ಅಲ್ಲೇನಾದ್ರೂ ಇಲ್ಲಿ ನಮ್ಗೆ ಬೇಕಾಗಿಲ್ಲ, ಒಂದು ಕಂಪ್ಲೀಟ್ ಸೈಕಲ್ಗೆ ಇಷ್ಟು ಬರುತ್ತೆ. ಸೊ ಆಪ್ಷನ್ ಎ ಜಾಗದಲ್ಲಿ ಪೈ ಎ ಬಿ ಹಾಕೊಳ್ಳೋಣ. ಸೊ average power is equals to B square pi square A square B square ಅರೆ ಏರಿಯಾ ಜಾಗದಲ್ಲಿ into omega square divided by 2R. So what you get is option A is the right answer. ಕೇಳಿ ಖತಮ್, ದುಕಾನ್ ಬಂತ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಈ ವಿಡಿಯೋಗೆ ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.